ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಈಶ್ವರಂ ಯಾಂ ಶರಣಂ ರಮೇಶಂ. ಸರಿ, ನಿನ್ನೆ ಪಾಠ ಹೇಳುವಾಗ ಏನು ವಿಷಯ ಬಂದಿತ್ತು ಅಂತಂದ್ರ ಸಯೇಶೋ ಅಸುಹು ಸಯೇಶ ಪ್ರಾಣ ಅನ್ನುವಂತಹ ಮಂತ್ರ ಪ್ರಾರಂಭ ಆಗಿದೆ. ಇದು ಏನನ್ನ ಹೇಳಲಿಕ್ಕೆ ಹೊರಟದ ಅಂತ ಅನ್ನೋದನ್ನ ನಿನ್ನೆ ತಿಳಿಸಿದ್ದೆ ನಾನು. ಅಸು ಪ್ರಾಣ ಭೂತಿ ಅಭೂತಿ ಅಂತ 4 ಶಬ್ದಗಳು. ಈ 4 ಶಬ್ದಗಳ ಸಮನ್ವಯವನ್ನ ಮಾಡ್ಲಿಕ್ಕೆ ಹೊರಟದ. ಬರ್ಕೊಂಡಿಟ್ಕೊಳ್ರಿ. ಅಸು ಪ್ರಾಣ ಭೂತಿ ಅಭೂತಿ ಎನ್ನುವ 4 ಶಬ್ದಗಳ ನಿರ್ವಚನ ಅಂದ್ರೆ ಆ ಶಬ್ದಗಳ ಅರ್ಥ, ಆ ಶಬ್ದಗಳು ಭಗವಂತನನ್ನ ಹೇಳುತ್ತವೆ, ಅದರ ಹಿಂದಿರುವಂತಹ ಒಂದು ಇತಿಹಾಸ. ಶ್ರೀಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನ ಆಡ್ತಾನ. ನಾವೇನಿವತ್ತು ಆಚರಣೆಗಳನ್ನ ಮಾಡ್ತಿದ್ದೀವಲ್ಲ, ಆಚರಿಸುತ್ತಿದ್ದೀವಲ್ಲ, ಏನೋ ಒಂದು ಸಂಧ್ಯಾವಂದನೆ ಇರಬಹುದು, ದೇವರ ಪೂಜೆ ಇರಬಹುದು, ಏನೋ ಒಂದು ನಮ್ಮ ಜೀವನದಲ್ಲಿ ಏನೋ ಒಂದು ಕ್ರಿಯೆಗಳು ನಡೀತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಹಿರಿಯರ ಆಚರಣೆ. ಇದಕ್ಕೆ ಕಾರಣ ಏನು? ನಮ್ಮ ಹಿರಿಯರ ಆಚರಣೆ. ಲಕ್ಷ್ಯ ಕೊಡ್ರಿ ಸರಿಯಾಗಿ. ಶಾಸ್ತ್ರ ಹೇಳಿದ ಮಾತ್ರಕ್ಕೆ ನಾವು ಮಾಡುತ್ತಿಲ್ಲ. ಶಾಸ್ತ್ರ ಹೇಳಿದ ಮಾತ್ರಕ್ಕೆ ನಾವು ಮಾಡುತ್ತಿಲ್ಲ. ಶಾಸ್ತ್ರದಲ್ಲಿ ಹೇಳಿದಂತೆ ನಮ್ಮ ಹಿರಿಯರು ಮಾಡಿದ್ದರಿಂದ ನಾವು ಮಾಡುತ್ತಿದ್ದೇವೆ. ಅಂದ ಮೇಲೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ. ಲೋಕದಲ್ಲಿ ಶ್ರೇಷ್ಠರು, ಹಿರಿಯರು, ಜ್ಞಾನಿಗಳು ಆಚರಿಸಿದ್ದನ್ನು ನಾವು ಆಚರಿಸುತ್ತೇವೆ. ಅರ್ಥ ಆಯ್ತಾ? ಲೋಕದಲ್ಲಿ ಹಿರಿಯರು ಆಚರಿಸಿದ್ದನ್ನು ನಾವು ಆಚರಿಸುತ್ತೇವೆ. ಹಾಗಾದರೆ ಇವತ್ತಿನ ನಮ್ಮ ದಿನಚರಿಯಲ್ಲಿ ಬರುವ ಸತ್ಕರ್ಮಾಚರಣೆಯು ಶಾಸ್ತ್ರೋಕ್ತವೂ ಆಗಿದೆ, ನಮ್ಮ ಹಿರಿಯರಿಂದ ಆಚರಿಸಲ್ಪಟ್ಟದ್ದೂ ಆಗಿದೆ. ಈಗ ಇಲ್ಲಿ ಭಗವಂತನನ್ನ ಉಪಾಸನೆ ಮಾಡುವುದು, ನಾವು ಏನಂತ ಉಪಾಸನೆ ಮಾಡ್ತೀವಿ? ಗುಣಪೂರ್ಣ, ದೋಷದೂರ ಇತ್ಯಾದಿ ಉಪಾಸನೆ ಮಾಡ್ತೇವೆ. ಹೀಗೆ ಉಪಾಸನೆ ಮಾಡಲಿಕ್ಕೆ ನಮ್ಮ ಹಿರಿಯರಾದ ದೇವತೆಗಳು ಹೀಗೆ ಉಪಾಸನೆ ಮಾಡಿದ್ದೇ ನಮಗೆ ಮಾರ್ಗದರ್ಶಕ. ಅವರು ಉಪಾಸನೆ ಮಾಡಿದ್ರು ಭಗವಂತ ಗುಣಪೂರ್ಣ ಅಂತ, ನಾವು ಅದನ್ನ ಆದರ್ಶವಾಗಿಟ್ಟುಕೊಂಡು ಗುಣಪೂರ್ಣ ಅಂತ ಉಪಾಸನೆ ಮಾಡ್ಲಿಕತ್ತೀವಿ. ವಾಯುದೇವರು ಮಾಡಿದ್ರು ಅನ್ನೋದಕ್ಕೆ ದೇವತೆಗಳು ಮಾಡ್ಲಿಕತ್ತಾರ. ಹಂಗಾದ್ರ ಇವತ್ತು ನಾವು ಪಾಠದ ಪ್ರಾರಂಭದಲ್ಲಿಯೇ ಎತ್ತಿಕೊಳ್ಳುತ್ತಾ ಏನ್ ಕಲೀಲಿಕ್ಕೆ ಹೊರಟೀವಿ ಅಂದ್ರೆ, ಹಿರಿಯರು ಮಾಡಿದ್ದನ್ನ ಕಿರಿಯರು ಅನುಸರಣೆ ಮಾಡುತ್ತಾರೆ. ಹಿರಿಯರು ಹೇಳಿದ್ದನ್ನು ಅಲ್ಲ, ಹಿರಿಯರು ಮಾಡಿದ್ದನ್ನು ಅನುಸರಣೆ ಮಾಡುತ್ತಾರೆ. ಆಗ ಲೋಕದಲ್ಲಿ ಅತ್ಯಂತ ಹಿರಿಯರಾದ ವಾಯುದೇವರು ಏನನ್ನ ಮಾಡಿ ತೋರಿಸಿದ್ರು? ಭಗವಂತನನ್ನು ಐಶ್ವರ್ಯ ರೂಪ, ಗುಣರೂಪ, ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ರು. ಅದಕ್ಕನುಗುಣವಾಗಿ ದೇವತೆಗಳು ಭಗವಂತನನ್ನ ಗುಣಪೂರ್ಣನೆಂಬುದಾಗಿ ಉಪಾಸನೆ ಮಾಡಿದರು ಅನ್ನುವ ಪಾಠವನ್ನು ನಾವು ಕಲಿಯಲಿಕ್ಕೆ ಹೊರಟಿದ್ದೇವೆ. ತಗೊಳ್ರಿ, ವಾಕ್ಯ ತಗೊಳ್ರಿ. ಏನಂತಾರ? ಸಯೇಶೋ ಅಸುಹು, ಆ ಭಗವಂತನಿಗೆ ಅಸುಹು ಅಂತ ಹೆಸರು. ಸಯೇಶ ಪ್ರಾಣ, ಆ ಭಗವಂತನಿಗೆ ಪ್ರಾಣ ಅಂತ ಹೆಸರು. ಸಯೇಶ ಭೂತಿಶ್ಚ ಅಭೂತಿಶ್ಚ, ಆ ಭಗವಂತನು ಏನಾಗಿದ್ದಾನೆ ಅಂದ್ರೆ ಭೂತಿಯು ಹಾಗೂ ಅಭೂತಿಯು ಆಗಿದ್ದಾನೆ. ಆಗಲೇ ಬರೆಸಿದೆ. ಅಸು ಪ್ರಾಣ ಭೂತಿ ಅಭೂತಿ ಎನ್ನುವ 4 ಶಬ್ದಗಳು ಭಗವಂತನನ್ನ ಹೇಳುತ್ತವೆ ಅಂತ. ಏನ್ ಹಂಗಂದ್ರ ಅಂತಂದ್ರ, ಅಸುಹು ಅನ್ನುವಂತಹ ಶಬ್ದ ಅದು ಯಾವ ರೀತಿಯಾಗಿ ಹುಟ್ಟುತ್ತದೆ ಅಂದ್ರೆ, ಅಸುಕ್ಷೇಪಣೆ ಅಂತ ಧಾತು. ಅದು ಒಗೆಯುವುದು, ಎತ್ತಿ ಒಗೆಯುವುದು. ಎತ್ತಿ ಒಗೆಯುವುದು ಅನ್ನೋದಕ್ಕೆ ಅಸುಹು ಅಂತ ಹೆಸರು. ಭಗವಂತನಿಗೆ ಅಸು ಅಂತ ಯಾಕೆ ಕರೀತಾರ ಅಂದ್ರೆ, ದೈತ್ಯರನ್ನ ಸಂಸಾರದಿಂದ ಎತ್ತಿ ಅಂಧಂತಮಸ್ಸಿನಲ್ಲಿ ಒಗೆಯುತ್ತಾನೆ. ನಮ್ಮನ್ನು ಸಂಸಾರದಿಂದ ಎತ್ತಿ ಮುಕ್ತಿಗೆ ಕಳಿಸುತ್ತಾನೆ, ಮೋಕ್ಷವನ್ನ ಕೊಡುತ್ತಾನೆ. ದೈತ್ಯರಿಗೆ ಅಂಧಂತಮಸ್ಸನ್ನು ಕೊಡ್ತಾನ ಅಂತ ನಂಗಿಲ್ಲದಕ್ಕೆ ಅಂಧಂತಮಸ್ಸನ್ನ ಹಾಕ್ತಾನ ಅಂತಂತ.
ಹಾಕೋದಕ್ಕೂ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಅವೇನು ಅಸುಹು. ಸರಿ ಆಯ್ತಾ? ಯತ್ವಗಿತಾನ. ಇನ್ನು ಸಗೇಶ ಪ್ರಾಣ, ಬಹಳ ಚಂದ ಹೆಸರು ದೇವರಿಗೆ. ಪ್ರಾಣದೇವರ ಹೆಸರು ಬಿಡ್ರಿ, ಪ್ರಾಣದೇವರ ಹೆಸರು ಅದೇ ಅದ, ಇದು ಭಗವಂತನ ಹೆಸರು ಅಂತ. ಯಾಕ ಭಗವಂತನಿಗೆ ಪ್ರಾಣ ಅಂತ ಕರೀತಾರ ಅಂದ್ರೆ ಅವ್ವಲ್ ನಂಬರ್ ಆನಂದ ಅದ ಅವನಿಗೆ, ಅದರಿಂದ ಪ್ರಾಣ. ಹೆಂಗ್ ಬಳಸ್ಬೇಕು ಅದನ್ನ? ಪ್ರಕೃಷ್ಟ ಆನಂದ ರೂಪ. ಪ್ರ ಶ್ರೇಷ್ಠವಾದ, ನ ಆನಂದ, ಅದುವೇ ರೂಪವಾಗಿದ್ದವನು. ಹಾಗಾಗಿ ದೇವರಿಗೆ ಪ್ರಾಣ ಅಂತ ಹೆಸರು. ಏನಾಯ್ತೀಗ? ಪ್ರಾಣ ಅಂತ ಇದಕ್ಕೆ ಕರೀಲಿಕತ್ತಾರ, ಪ್ರಕೃಷ್ಟವಾದ ಶ್ರೇಷ್ಠವಾದ ಆನಂದವು ಅವನಿಗೆ ಇದೆ ಅನ್ನುವುದಕ್ಕಾಗಿಯೇನೆ ಅವನನ್ನ ಪ್ರಾಣ ಪ್ರಾಣ ಅಂತ ಕರೆದಾರ. ಈಗ ಇದ ಶಬ್ದದಂಗೆ ಇರೋ ಶಬ್ದಗಳನ್ನು ಸ್ವಲ್ಪ ಪರಿಚಯಿಸ್ಕೊಂಡು ಬರೋಣಂತ. ಸಿಮಿಲರ್ ಆದ ಶಬ್ದಗಳು ಹೆಂಗಿರ್ತಾವ ಅಂದ್ರೆ ಪ್ರಾಣ, ಕೃಷ್ಣ, ವಿಷ್ಣು, ಜಿಷ್ಣು, ಸಹಿಷ್ಣು, ಇವೆಲ್ಲ ಶಬ್ದಗಳೇನು ನೋಡ್ರಿ, ನಕಾರದಿಂದ ಕೂಡಿರುವಂತಹ ಶಬ್ದಗಳವೆಲ್ಲ. ಇದರೊಳಗೆ ಎಲ್ಲೆಲ್ಲಿ ನಕಾರ ಅಂತ ಬಂದದಲ್ಲ, ಅದು ಎಲ್ಲವೂ ಕೂಡ ಏನ್ ಹೇಳಲಿಕ್ಕೆ ಹೊರಟದ? ಆನಂದವನ್ನ ಹೇಳಲಿಕ್ಕೆ ಹೊರಟದ. ನ ಎಂಬುದು ಆನಂದವನ್ನ ಹೇಳುವಂತಹದ್ದು. ಅಂದ್ರೆ ಒಂದೊಂದೇ ಅಕ್ಷರದಲ್ಲಿ ಒಂದೊಂದು ಗುಣಗಳನ್ನ ಹೇಳಬೇಕು ಅನ್ನೋದಕ್ಕ ನ ಅನ್ನುವ ಶಬ್ದದಿಂದ ಆನಂದ ಅನ್ನೋ ಅರ್ಥವನ್ನು ಗ್ರಹಿಸಿದೆ ಕೋಶಗಳು, ಶಾಸ್ತ್ರಗಳು. ಆದ್ದರಿಂದ ಆ ಆನಂದವನ್ನು ಅಭಿವ್ಯಕ್ತ ಮಾಡುವ ಶಬ್ದ ಯಾವುದು? ನ. ಕೃಷ್ಣ ಆನಂದ, ವಿಷ್ಣು ಆನಂದ, ಜಿಷ್ಣು ಆನಂದ, ಸಹಿಷ್ಣು ಆನಂದ, ಮುಂದ ಪ್ರಾಣ ಆನಂದ. ಎಲ್ಲ ಕಡೆ ಆನಂದ ಬರ್ತಾ ಇದೆ. ಕೃಷ್ಣ ಅಂದ್ರೆ ಏನು? ಆನಂದ. ಹೆಂಗ ಆನಂದ ಅಂದ್ರೆ, ಕೃಷ್ ಅಂದ್ರೆ ಭೂಮಿ. ಈ ಭೂಮಿಯಲ್ಲಿ ಇಳಿದು ಬಂದರೂ ಆನಂದ ಪೂರ್ಣನಾಗಿದ್ದಾನೆ, ಆದ್ರಿಂದ ದೇವರು ಕೃಷ್ಣ. ವಿಷ್ಣು, ಅಲ್ಲಿ ವಿ ಅಂದ್ರೆ ವಿಶೇಷವಾಗಿ, ಶ ಅಂದ್ರ ಬಲ, ನ ಅಂದ್ರ ಆನಂದ. ಅವನಲ್ಲಿ ವಿಶೇಷವಾದ ಬಲ ಆನಂದಗಳಿವೆ, ಆದ್ರಿಂದ ವಿಷ್ಣು. ಜಿಷ್ಣು ಅಂದ್ರೆ ಏನು? ಜಯಶೀಲನಾಗಿದ್ದಾನೆ, ಯಾವಾಗ್ಲೂ ಗೆದ್ದೇ ಇರ್ತಾನ, ಆದ್ರಿಂದ ಅವ ಆನಂದಮಯ. ಸೋತ ದುಃಖ ಆಗ್ತದೆ, ಗೆದ್ಕೊಂಡಿರ್ತಾನ, ನಾವ್ ಹೆಂಗ್ ದುಃಖ ಆಗ್ಬೇಕಪ್ಪ ಅವಂಗ ಜಿಷ್ಣು. ಸಹಿಷ್ಣು, ನಾವು ಎಷ್ಟೇ ಅಪರಾಧವನ್ನ ಮಾಡಿದ್ರು ಅವ ಸಹನ ಮಾಡಿಕೊಂಡಿದ್ದಾನೆ. ಕಾರಣ ಏನು ಅಂದ್ರೆ ನಮ್ಮ ಅಪರಾಧದಿಂದ ಅವ ಸಿಟ್ಟಿಗೆ ಹೇಳಂಗಿಲ್ಲ. ಸಿಟ್ಟಿಗೆ ಸಹನ ಮಾಡ್ಕೊಳಕ್ ಆಗ್ತಿತ್ತೇನು? ಯಾಕೆ ಅವ ಸಿಟ್ಟಿಗೆ ಹೇಳಲಿಲ್ಲ ಅಂದ್ರೆ ಸಿಟ್ಟಿಗಳಿಗೆ ಜಾಗ ಇಲ್ಲ, ಅವ ಆನಂದ ಪೂರ್ಣ ಆಗ್ಯಾನ, ಸಹಿಷ್ಣು. ಹೌದ್ರಿ, ಕೆಲವ್ರಿಗೆ ಟೆನ್ಷನ್ ಮಾಡ್ಕೊಳಕ್ಕೆ ಟೈಮ್ ಇರಂಗಿಲ್ಲ. ಕೆಲವು ಕೇಳಿದ್ರ ಏನ್ರಿ ಬರೀ ನಿಮ್ ಪಾಡಿ ನೀವು ಕೆಲಸ ಮಾಡ್ಕೊಂಡು ನಮ್ ಜೊತೆ ಜಗಳ ಸತೆ ಕಾಡಂಗಿಲ್ಲ. ಜಗಳ ಟೈಮ್ ಇಲ್ಲೋ ನನಗೆ, ಬೇರೆ ಕೆಲಸವ ನನಗೆ ಏನ್ ಮಾಡ್ಲಿ. ಅದರಿಂದ ಇವೆಲ್ಲವೂ ಕೂಡ ಆನಂದ ಎಂಬ. ಇಲ್ಲಿ ಪ್ರಾಣ ಅಂತ, ಪ್ರಾಣ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪ್ರಕೃಷ್ಟ, ಶ್ರೇಷ್ಠ, ಆನಂದ ರೂಪ. ಸಗೇಶೋ ಅಸುಹು, ಈ ಭಗವಂತ ಅಂಧನ್ ತಪಸ್ಸಿನಲ್ಲಿ ಒಗೆಯುತ್ತಾನೆ. ಈ ಭಗವಂತ ಶ್ರೇಷ್ಠವಾದ ಆನಂದ ರೂಪನಾಗಿದ್ದಾನೆ. ಸಯೇಶ ಭೂತಿ, ಈ ಭಗವಂತ ಏನಾಗ್ಯಾನ? ಜ್ಞಾನ ಐಶ್ವರ್ಯಾದಿ ಸ್ವರೂಪವುಳ್ಳವನಾಗಿ ಜ್ಞಾನ ಐಶ್ವರ್ಯಾದಿಗಳನ್ನ ಕೊಡ್ತಾನ, ಆದ್ರಿಂದ ಅವನಿಗೆ ಭೂತಿ ಅಂತ ಕರೀತಾರೆ. ಭೂತಿ ಅಂದ್ರೆ ಅದೇ ಅರ್ಥ. ಇನ್ನ ಅಭೂತಿಶ್ಚ, ಕೆಲವರು ಅಭೂತಿ ಅಂದ್ರೆ ಜ್ಞಾನೈಶ್ವರ್ಯಾದಿಗಳಿಗೆ ವಿರುದ್ಧವಾಗಿ ಅಜ್ಞಾನ ಅನೈಶ್ವರ್ಯಾದಿಗಳನ್ನ ಕೊಡ್ತಾನಾದ್ರಿಂದ ಅಭೂತಿ ಅಂತ ಅರ್ಥ. ಭೂತಿ ಎಂಬುದಕ್ಕೆ ಏನರ್ಥ ಬರ್ಕೊಂಡಿರಿ? ಜ್ಞಾನ ಹಾಗೂ ಐಶ್ವರ್ಯ ಪ್ರದ, ಅದರ ಸ್ವರೂಪ ಅಂತ. ಈಗ ಅಭೂತಿ ಎಂಬ ಶಬ್ದಕ್ಕೆ ಅಜ್ಞಾನ ಹಾಗೂ ಅನೈಶ್ವರ್ಯಗಳನ್ನ ಕೊಡ್ತಾನ, ಇಷ್ಟ ಅರ್ಥ ಬರ್ಕೊಳ್ರಿ. ನಾಲ್ಕು ಹೆಸರು ಮುಗೀತಿ. ಈಗ ತಳಗ ಭಾಷೆ ನೋಡ್ರಿ. ಈ ಭಾಷೆ ಹಿಡ್ಕೊಂಡೆ ನಾ ಅರ್ಥ ಹೇಳಿದ್ದೆ. ಅಸನಾಥ ಭಗವಾನ್ ಸೋಸುಹು ಸರ್ವಸ್ಯಾಪಿ ಜನಾರ್ದನ. ಸರ್ವಸ್ಯ ಜನಾರ್ದನ ಪರಮಾತ್ಮನು ಸರ್ವಸ್ಯಾಪಿ ಎಲ್ಲರನ್ನೂ ಕೂಡ, ಎಲ್ಲರೂ ಅಂದ್ರೆ ಅಯೋಗ್ಯರು ಅಂತ ಅರ್ಥ, ಅಯೋಗ್ಯರೆಲ್ಲರನ್ನೂ ಕೂಡ ಏನ್ ಮಾಡ್ತಾನ? ಅಸನಾಥ್, ನಿರಸನಾಥ್, ಎತ್ತಿ ಒಗಿತಾನ ಭಗವಾನ್. ಒಗಿತಾನಾದ್ದರಿಂದ ಭಗವಾನ್ ಪರಮಾತ್ಮನು ಸಹ ಅಸುಹು, ಅವನಿಗೆ ಅಸು ಎಂದು ಕರೆಯುತ್ತಾರೆ. ಸರಿನಾ? ಮೊದಲೇ ಸಾಲ ಅರ್ಥ ಆಯ್ತಾ?
ಜನಾರ್ದನ ಪರಮಾತ್ಮನು ಸರ್ವಸ್ಯಾಪಿ ಅಸನಾತ್ ಎಲ್ಲರನ್ನೂ ಅಯೋಗ್ಯರನ್ನೂ ಅಂಧನ್ ತಮಸ್ಸಿನಲ್ಲಿ ಎತ್ತಿ ಒಗಿತಾನಾದ್ದರಿಂದ ಸಹ ಭಗವಾನ್ ಆ ಪರಮಾತ್ಮನು ಅಸುಹು ಎಂದು ಕರೆಸಿಕೊಳ್ಳುತ್ತಾನ. ಎರಡನೇದ್ದು ಪ್ರಕೃಷ್ಟಾನಂದ ರೂಪತ್ವಾತ್ ಪ್ರಾಣ ಇತ್ಯಭಿಧೀಯತೆ. ಕೆಳಗಿನ ಸಾಲಿನಾಗ ಪ್ರಾಣ ಅಂತ ಕರೀತಾರವನಿಗೆ. ಯಾಕ? ಪ್ರಕೃಷ್ಟ ಆನಂದ ರೂಪ, ಶ್ರೇಷ್ಠವಾದ ಆನಂದದ ರೂಪ ಉಳ್ಳವನಾದದ್ದರಿಂದ. ಆನಂದ ಇದು ಶ್ರೇಷ್ಠ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಕನಿಷ್ಠ ಆಗದೆ ಇದ್ದಂಗೆ ನೋಡ್ಕೋಬೇಕು. ಏನ್ರಿ ಆಚಾರ ಹಿಂಗೆ ಹೇಳ್ತೀರಿ ಎಲ್ಲರ? ಶ್ರೇಷ್ಠ ಆಗ್ಬೇಕು ಅಂದ್ರೆ ಕನಿಷ್ಠ ಆಗದೆ ಇದ್ದಂಗೆ ನೋಡ್ಕೋಬೇಕು. ಕನಿಷ್ಠ ಆಗದೆ ಇದ್ದಂಗೆ ನೋಡ್ಕೊಂಡ್ರೆ ಶ್ರೇಷ್ಠ ಆಗ್ತದ. ತಿಳಿತೇಳ್ರಿ, ತಿಳಿತೇಳ್ರಿ, ನಾವ್ ಅರ್ಥ ಆಗ್ತದೆ. ಏನು ತಿಳಿತವ ಅಂತ ಅರ್ಥ. ಅದಕ್ಕೆ ಆನಂದೇ ಪ್ರಕೃಷ್ಟತ್ವಂ ನಾಮ ಪರಾಧೀನ ಆನಂದ ಭಾವ. ಇಷ್ಟೇ ಅರ್ಥ. ಆನಂದ ಪ್ರಕೃಷ್ಟ ಅದ ಅಂದ್ರೆ ಪರಾಧೀನವಾದ ಆನಂದ ಇರಬಾರದು. ಆಗದೇನಾಗಿರ್ತದೆ? ಶ್ರೇಷ್ಠ ಆನಂದ ಅಂತ ಕರೀತದೆ. ಬರ್ದಿಟ್ಕೊಳ್ರಿ. ಯಾವ ಆನಂದವು ಪರಾಧೀನವಲ್ಲವೋ ಅದು ಶ್ರೇಷ್ಠವಾದ ಆನಂದ. ಲೋಕದಲ್ಲಿ ಎಲ್ಲರ ಆನಂದವೂ ಕೂಡ ಪರಾಧೀನವಾದ ಆನಂದವಾಗಿದೆ. ಉದಾಹರಣೆಗೆ ಕೇಳಿದಾಗ ಆನಂದ ಆಗ್ತದೆ. ಆ ಹಾಡು ಕೇಳಿದ್ರೆ ಇಷ್ಟ ಆನಂದ ಆಗ್ತದೆ. ನಿಜವಾಗ್ಲೂ ಹೇಳ್ತೀನಿ, ಪುರಂದರದಾಸರ ಹಾಡು ಆಹಾ ಕೇಳಿಬಿಟ್ರೆ ಭಾರಿ ಆನಂದ ಆಗ್ತದೆ. ಇದು ಪರಾಧೀನವಾದ ಆನಂದ. ಅದನ್ನು ಉಂಡ್ರೆ ಇಷ್ಟ ಆನಂದ ಆಗ್ತದೆ. ಹೇಳ್ತೀನಿ, ಇನ್ನೇನ್ ಬೇಡ ನಮಗ, ಅದೊಂದೇ ಊಟ ಸಾಕು ಅನಿಸ್ತದ. ಪರಾಧೀನ ಆನಂದ. ನಿಮ್ಮನ್ನ ನೋಡಿದ್ರೆ ಇಷ್ಟ ಆನಂದ ಆಗ್ತದೆ ಆಚಾರ, ಇನ್ ಜಗತ್ನಾಗ ಯಾರನ್ನ ನೋಡ್ಬೇಕಂತ ಅನ್ಸಂಗಿಲ್ಲ ಅಂತ ಅದು ಒಂದ ಆನಂದ. ಆದ್ರಿಂದ ಅದೇ ಪ್ರಕೃಷ್ಟಾನಂದ ರೂಪತ್ವಾತ್ ಪ್ರಾಣ ಅಂತ ಶಬ್ದಾರ್ಥ ಹೇಳಿರ್ತೀವಿ. ಭಗವಂತ ಪ್ರಾಣ ಶಬ್ದವಾಚ್ಯ. ಯಾಕ? ಶ್ರೇಷ್ಠವಾದ ಆನಂದ ಉಳ್ಳವ. ಆನಂದೇ ಶ್ರೇಷ್ಠತ್ವಂ ನಾಮ ಕಿಮ್ ಅಂತ ಪ್ರಶ್ನೆ ಮಾಡಿಕೊಂಡು ಆನಂದ ಶ್ರೇಷ್ಠ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಪರ ಅನಧೀನವಾದ ಆನಂದವೇ ಶ್ರೇಷ್ಠವಾದ ಆನಂದ ಅಂತ ಬರೆಸಿದೆ. ಯಾಕೆ ಹಂಗಂದ್ರ ನಮ್ಮೆಲ್ಲರ ಆನಂದ ಏನಾಗಿದೆ? ಪರಾಧೀನವಾಗಿದೆ. ಕೇಳಿದಾಗ ಆನಂದ, ನೋಡಿದಾಗ ಆನಂದ, ಮೂಸಿದಾಗ ಆನಂದ, ತಿಂದಾಗ ಆನಂದ, ಮುಟ್ಟಿದಾಗ ಆನಂದ. ಭಗವಂತನಿಗೆ ಹಂಗಿಲ್ಲ. ಅವನು ಸ್ವಭಾವತಃ ಸ್ವರಮಣನಾಗಿದ್ದಾನೆ. ಸ್ವರಮಣನಾದದ್ದರಿಂದ ಅವನಿಗೆ ಬೇಕಾಗಿಲ್ಲ. ಆನಂದ ಸ್ವರೂಪನಾದದ್ದರಿಂದ ಬೇಕಾಗಿಲ್ಲ. ಟ್ಯಾಂಕು ಅರ್ಧ ಆಗ್ಯದ, ನೀರ್ ಹಾಕ್ರಿ ಫುಲ್ ಆಗ್ತದ ಅಂತಾರ. ಸಮುದ್ರಕ್ಕೆ ನೀರ್ ಹಾಕ್ರಿ ಫುಲ್ ಆಗ್ತಾರ ಅಂತ ಯಾರು ಅನ್ನಂಗಿಲ್ಲ. ಯಾಕಂದ್ರೆ ಸ್ವತಃ ಪೂರ್ಣ ಆಗ್ಯದ. ಸ್ವತಃ ಆನಂದ ಪೂರ್ಣನಾದದ್ದರಿಂದ ಪರಾಧೀನವಾದ ಆನಂದ ವ್ಯತ್ಯಾಸ. ಅವ ಆನಂದ ಅನುಭವ ಉಂಟು ಅವನಿಗೆ. ಆದ್ರೆ ಆ ಆನಂದಾನುಭವ ಪರಾಧೀನವಾದದ್ದಲ್ಲದು. ಅಂದ್ರೆ ಇನ್ನೊಂದು ವಸ್ತುವನ್ನ ತಿಂದು ಉಂಡು ಬಂದಾಗ ಆಗುವ ಆನಂದ ಅಲ್ಲ. ಸ್ವತಃ ಆನಂದ ಪೂರ್ಣನೇ ಅವನಾದದ್ದರಿಂದ ನಿರಂತರವಾಗಿ ತನ್ನ ಆನಂದದ ಅನುಭವ ಅವನಿಗದ. ಹೊರಗಿನಿಂದ ಬರಬೇಕಾದ ಅವಶ್ಯಕತೆ ಇಲ್ಲ ಅವನಿಗೆ. ಅದಕ್ಕೆ ಮತ್ತ ಅವನಿಗೆ ಯಾವಂಗ ಪ್ರಕೃಷ್ಟಾನಂದ ಅಂತ ಅದು ಪ್ರಶ್ನೆ ಬರಬಹುದು. ಏನ್ ಪ್ರಶ್ನೆ ಬರಬಹುದು? ಅಲ್ರಿ, ಏನೋ ವಸ್ತು ಅನುಭವಿಸ್ತೇನೆ, ಆನಂದ ಬಂದದ್ದು ನಮ್ಗೆ ಹೆಂಗ್ ಕಾಣಬೇಕು, ಕಂಡಿಲ್ಲಲ್ಲ ನಮಗ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೊಂದು ದೃಷ್ಟಾಂತ ಏನ್ ಕೊಡೋಣ? ಅನೇಕ ಬಾರಿ ಹೇಳಿನಿ, ಮತ್ತೊಂದ್ಸರಿ ಹೇಳ್ತೀನಿ. ಗಾಢವಾದ ನಿದ್ರೆಯಲ್ಲಿ ಇರ್ತೇವೆ. ಗಾಢವಾದ ನಿದ್ರೆಯಲ್ಲಿ ಇದ್ದಾಗ ಯಾವ ವಿಷಯಗಳ ಭೋಗವೂ ಅನುಭವವೂ ನಮಗೆ ಇರುವುದಿಲ್ಲ. ಎದ್ದ ಮೇಲೆ ಇಷ್ಟೊತ್ತು ಸುಖವಾಗಿ ಮಲಗಿದ್ದೆ ಅಂತ ಸುಖಾನುಭವ ಮಾತ್ರ ಬರ್ತಿರ್ತದೆ. ಆಗ ಅಲ್ಲಿದ್ದ ಆನಂದ ಯಾವ ಆನಂದ? ಅದು ಸ್ವರೂಪಭೂತವಾದ ಆನಂದ. ಅದನ್ನೇ ತಾನೇ ನಾನು ಅನುಭವಿಸಿದ್ದು. ಹಂಗಾರ ನಮಗೆ ಸ್ವರೂಪಭೂತವಾದ ಆನಂದ ಒಂದದ, ಬಹಿರಾನಂದ ಒಂದದ. ನಾವು ಎಚ್ಚರ ಇದ್ದಾಗ ಪರಾಧೀನ ಆನಂದವನ್ನು, ಮಲಗಿದಾಗ ಸ್ವಾಧೀನ ಆನಂದವನ್ನು ಉಣ್ತೇವೆ. ಹಂಗ ಪರಮಾತ್ಮ ನಿರಂತರವಾಗಿ ಸ್ವಾಧೀನಾನಂದವನ್ನು ಉಣ್ತಾನ ಅಂತ ತಾತ್ಪರ್ಯ. ಇಷ್ಟು ಈಗ ಸಯೇಶೋ ಅಸುಹು, ಸಯೇಶ ಪ್ರಾಣ, ಸಯೇಶ ಭೂತಿಶ್ಚ ಅಭೂತಿಶ್ಚ ಅಂತ 4 ಶಬ್ದಗಳು. ಅದಕ್ಕೆ ಅರ್ಥವನ್ನು ತಿಳಿಸಿಕೊಟ್ರು. ಅಸನಾತ್ ಭಗವಾನ್ ಸೋಸುಹು ಸರ್ವಸ್ಯಾಪಿ ಜನಾರ್ದನ ಪ್ರಕೃಷ್ಟಾನಂದ ರೂಪತ್ವಾತ್ ಪ್ರಾಣ ಇತ್ಯಭಿಧೀಯತೆ. ಸಯೇಶ ಭೂತಿನಾಮಾಪಿ. ಅದನ್ನ ಹೆಂಗ್ ಓದ್ಬೇಕು? ಸಯೇಶ ಭೂತಿನಾಮಾಪಿ ಜ್ಞಾನೈಶ್ವರ್ಯಾದಿ ಭೂತಿದಃ ಅಜ್ಞಾನಾದಿ ಪ್ರದಾತೃತ್ವಾತ್ ಸಯೇವಾ ಭೂತಿ ನಾಮತಃ. ಅಜ್ಞಾನಾದಿ ಪ್ರದನಾದರಿಂದ ಅಭೂತಿ ಅಂತ ಕರ್ಷೋತಾನ. ಇನ್ನ ಈಗ ಮುಗೀತೀಗ 4 ಶಬ್ದ ಅರ್ಥ ಹೇಳ್ಬಿಟ್ರು. ಇಲ್ಲಿಗೆ ನಮ್ದು ಭಾಷ್ಯದ ವಿಷಯ ಮುಗೀತು. ಮೇಲಿಗೆ ಉಪನಿಷತ್ತಿಗೆ ಜಿಗಿಬೇಕು. ಈಗ ನಾವು ಉಪನಿಷತ್ತಿಗೆ ಬರ್ರಿ. ಏನು ಅಂದ್ರ ತಂ ಭೂತಿ ರೀತಿ ದೇವ ಉಪಾಸಾನ್ ಚಕ್ರಿರೆ ತೇ ಬಭೂವು ತಸ್ಮಾತ್ ಅಪಿ ತಸ್ಮಾದಾಪಿ ಏತರ್ಹಿ
ಸುಪ್ತಃ ಭೂರ್ಭೂರಿತ್ಯೇವ ಪ್ರಶ್ವಸಿತಿ. ಒಂದು ಪಾಯಿಂಟ್. ಏನೊಂದು ಪಾಯಿಂಟು? ಹೌದು, ಭಗವಂತ ಭೂತಿ ಶಬ್ದ ವಾಚ್ಯನಾಗಿದ್ದಾನೆ ಅಂದ್ರ ಜ್ಞಾನಾನಂದಾದಿ ಐಶ್ವರ್ಯ ಗುಣವುಳ್ಳವನಾಗಿದ್ದಾನೆ ಎಂಬ ವಿಷಯದಲ್ಲಿ ನಮಗೆ ನೀವು ಬರೀ ಈಗ ಸಮನ್ವಯ ಮಾಡಿ ತೋರಿಸಿದ್ರಿ. ದೇವರಿಗೆ ಭೂತಿ ಅಂತ ಹೆಸರದ ಅಂತ ಹೇಳಿದ್ರಿ. ಈಗ ಈ ಹೆಸರಿನಿಂದ ಯಾರಾದ್ರೂ ಅವರನ್ನ ಕರೆದದ್ದು ಉಂಟೋ? ದೇವರನ್ನ ಭೂತಿ, ನೀನು ಜ್ಞಾನಾನಂದಾದಿ ಐಶ್ವರ್ಯಪ್ರದ ಅಂತ ಯಾರಾದ್ರೂ ಕರೆದಿದ್ದು ಉಂಟೋ? ಒಂದು. ಎರಡನೇದ್ದು, ಹಂಗವನಲ್ಲಿ ಆ ಗುಣ ಇದ್ರೆ ಅಂಥ ಗುಣವನ್ನ ಯಾರಾದ್ರೂ ಉಪಾಸನೆ ಮಾಡಿದ್ದುಂಟೋ? ಯಾಕಂದ್ರೆ ಎರಡು ಸಾಕ್ಷಿ ಆಗ್ತಾವ. ಆ ಶಬ್ದದಿಂದ ಅವನನ್ನ ಕರೆಯುವುದು ಅವನು ವಾಚ್ಯ ಅನ್ನೋದಕ್ಕೆ, ಅದರಲ್ಲಿದ್ದ ಗುಣಗಳಿಂದ ಅವನನ್ನು ಉಪಾಸನೆ ಮಾಡುವುದು ಅದನ್ನ ಪ್ರದಾನ ಮಾಡ್ತಾನೆಂಬುದಕ್ಕೆ ಸಾಕ್ಷಿ ಆಗ್ತದೆ. ಹಾಗಾಗಿ ತತ್ಶಬ್ದ ವಾಚ್ಯತ್ವ, ತತ್ಶಬ್ದ ವಾಚ್ಯವಾದ ಗುಣಗಳು ಅವನಲ್ಲಿ ಇವೆ ಎಂಬುದಕ್ಕೆ ಮುಂದಿನ ದೃಷ್ಟಾಂತ ಹೊರಟಿತು. ಏನ್ ಬರ್ಕೋಬೇಕು ನಾವೀಗ? ಭೂತಿ ಶಬ್ದಾರ್ಥವಾದ ಜ್ಞಾನೈಶ್ವರ್ಯಾದಿ ಗುಣ ಉಳ್ಳವನು ಎನ್ನುವುದಕ್ಕೆ ಮುಂದಿನ ಉಪಾಸನಾ. ಭೂತಿ ಶಬ್ದಾರ್ಥದ ಗುಣ ಉಳ್ಳವನು, ಭೂತಿ ಶಬ್ದಾರ್ಥವಾದ ಗುಣವುಳ್ಳವನು ಎಂಬುವ ಉಪಾಸನಾ. ಹಾಗಾಗಿ ಯಾರು ಮಾಡಿದರು ಅಂದ್ರ ತಂ ಭೂತಿ ರೀತಿ ದೇವಾಹ ಉಪಾಸಾನ್ ಚಕ್ರಿವೆ. ದೇವಾಹ ದೇವತೆಗಳು ತಮ್ಮ ಪರಮಾತ್ಮನನ್ನು ಭೂತಿ ಇತಿ ಅಂದ್ರ ಜ್ಞಾನ ಐಶ್ವರ್ಯಾದಿಗಳೆಂಬ ಅಂದ್ರ ಜ್ಞಾನ ಸುಖ ಮೊದಲಾದವುಗಳೇ ಐಶ್ವರ್ಯ, ಗುಣಗಳೇ ಐಶ್ವರ್ಯ. ಆ ಗುಣಗಳೆಂಬ ಐಶ್ವರ್ಯವನ್ನು ಕೊಡ್ತಾನ, ಸ್ವತಃ ತತ್ಸ್ವರೂಪನಾಗಿದ್ದಾನೆ ಎಂದು ಉಪಾಸಾನ್ ಚಕ್ರಿವೆ, ಧ್ಯಾನವನ್ನ ಮಾಡಿದರು, ಅದನ್ನ ಸಾಕ್ಷಾತ್ಕರಿಸಿಕೊಂಡ್ರು. ಉಪಾಸನಾ ಅನ್ನೋ ಶಬ್ದಕ್ಕೆ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ವೇದವು ಅಂದ್ರ ಸ್ವತಃ ಮಹಿದಾಸ ಐತರೇಯನು ಯಾರನ್ನ ದೃಷ್ಟಾಂತವಾಗಿ ತಗೊಂಡಿದ್ದಾನ ಅಂತ ಕೇಳಿದ್ರೆ ದೇವತೆಗಳನ್ನ ತಗೊಂಡಿದ್ದಾನ. ಇಲ್ಲೇ ಕೂತ ದೇವತೆಗಳನ್ನ ಎದುರಿಗಿಟ್ಟುಕೊಂಡು ಇನ್ನೊಂದು ಕಡೆಗೆ ಕೂತಿರುವಂತಹ ಜನರಿಗೆ ಹೇಳಿಗತಾನ, ಈ ದೇವತೆಗಳೇನಿದ್ದಾರಲ್ಲ ಇವರು ನನ್ನನ್ನು ಜ್ಞಾನ ಆನಂದ ಮೊದಲಾದ ಗುಣಗಳು ಅವುಗಳೇ ದೊಡ್ಡ ಸಂಪತ್ತು, ತಾದೃಶ ಸಂಪತ್ತನ್ನು ನಾನು ಪ್ರದಾನ ಮಾಡ್ತೀನಿ ಅಂತ ತಿಳಿದುಕೊಂಡು ಈ ದೇವತೆಗಳು ಉಪಾಸನೆ ಮಾಡ್ತಾರ ಎಂಬುದಾಗಿ ತಿಳಿಸಿಕೊಟ್ಟಾರ. ಸರಿ, ಉಪಾಸಾಂಚಕ್ರೆ ತೇ ಬಭೂವು. ಅಷ್ಟೇ ಅಲ್ಲ, ಉಪಾಸನಾ ಮಾಡಿದ್ದರ ಫಲವಾಗಿ ಅವರು ಜ್ಞಾನಾನಂದಾದಿ ಉಳ್ಳವರಾದರೂ. ತೇ ಬಭೂವು ಅಂದ್ರೆ ಅವರು ಹಾಗೆ ಜ್ಞಾನಾನಂದಾದಿ ಗುಣ ಉಳ್ಳವರಾದರು. ಸಂತೋಷ. ಅದರ ಮೇಲೆ ಮತ್ತೊಂದು ಮಾತು. ಹೀಗೇನಾಯ್ತು? ತತ್ಶಬ್ದ ವಾಚ್ಯತ್ವ ತದುಪಾಸನಾ ಬಂತು. ತಸ್ಮಾತ್ ತೇ ಬಭೂವು ಹಿಂದಕ್ಕೂ ಅನ್ವಯ ಮಾಡ್ಕೋಬೇಕು, ಮುಂದೆ ಮಾಡ್ಕೋಬೇಕು. ಅಪ್ಪೇ ತರ್ಹಿ ಸುಪ್ತಃ ಭೂರ್ಭೂರಿತ್ಯೇವ ಪ್ರಶ್ವಸಿತಿ. ಅದರಿಂದ ನಾವು ಮಲಗಿದಾಗ ಏನ್ ಇವತ್ತಿಗೂ ಏನ್ ಶಬ್ದ ಕೇಳಿಸ್ತದ ನಮಗ? ಭೂರ್ 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 ಅಂತ ಶಬ್ದ ಕೇಳಿಸ್ತದ. ಯಾಕ? ದೇವತೆಗಳು ಈಗಲೂ ಕೂಡ ಭಗವಂತನನ್ನ ವಿಶೇಷವಾಗಿ ಗುಣಸ್ವರೂಪ ಎಂದು ಉಪಾಸನೆ ಮಾಡ್ತಾರ. ಎರಡು ಪಾರ್ಟ್ ಮಾಡ್ಬೋಣಂತ. ಏನು? ದೇವತೆಗಳಲ್ಲಿ ಒಂದು ಪಾರ್ಟು, ಮಲಗಿದಾಗ ಅಂಬೋದು ಒಂದು ಪಾರ್ಟು. ಅಲೋರಚರ ಕೇಳಿಸ್ಕೊಳ್ರಿ, ದೇವತೆಗಳು ಒಂದು ಪಾರ್ಟು, ಮಲಗಿದಾಗ ಅಂತ ಒಂದು ಪಾರ್ಟು. ಹಂಗಾರ ನಮ್ ಪ್ರಶ್ನೆ, ಎಚ್ಚರಿದ್ದಾಗ ಅವ್ರು ಮಾಡಂಗಿಲ್ಲೇನು? ಮಲಗಿದಾಗ ಅಷ್ಟ ಮಾಡ್ತಾರ ಹಂಗಾರ ದೇವತೆಗಳು? ನೀವೇನ್ ಮಾಡಿದ್ರಿ? ಸುಪ್ತಃ ಭೂರ್ಭೂರಿತ್ತೇವ, ಮಲಗಿದಾಗ ಭೂ ಭೂ ಅಂತ ಪ್ರಶ್ವಸಿತಿ, ಶ್ವಾಸೋಚ್ಛ್ವಾಸ ಮಾಡ್ತಾನ ಅಂತ ಹೇಳಿ ಒಂದು. ಮಲಗಿದಾಗ ದೇವತೆಗಳು ಅಂತೀರಿ, ನಾವು ಮಲಗಿದಾಗ ಎಲ್ಲಾ ದೇವತೆಗಳು ಮಲಗಿರ್ಬೇಕಲ್ಲ, ಅದಕ್ಕೆ ಎರಡು ಪಾರ್ಟ್. ಏನ್ ಎರಡು ಪಾರ್ಟು? ಯಾವಾಗಲೂ ಅವರು ಭೂರ್ ಅಂತ ಉಪಾಸನೆ ಮಾಡೇ ಮಾಡ್ತಿರ್ತಾರ. ಮಲಗಿದಾಗ ಏನದು ನಾಯ್ಸ್ ಪೊಲ್ಯೂಷನ್ ಇರೋದಿಲ್ಲ, ಅದರಿಂದ ಕೇಳಿಸ್ತದ ನಮಗ. ಎಚ್ಚರಿದ್ದಾಗ ಎಷ್ಟು ಮಾತಾಡ್ತಿರ್ತೀವಿ ನಾವು ಅಂದ್ರ, ಪುಣ್ಯಾತ್ಮರು ಬಾಯಿ ಬಂದ್ ಮಾಡಿದ್ರು ಒಳಗಿಂದ ಮಾತಾಡ್ತಿರ್ತೀವ್ರಿ, ಒಳಗಿಂದ ಮಾತಾಡ್ತಿರ್ತೀವಿ. ಕೆಲವ್ರು ಮೌನವ್ರತ ಅಂತ ಮಾಡ್ತಿರ್ತಾರ, ನೋಡ್ಬೇಕ್ರಿ ಅವ್ರ ಮೌನವ್ರತ. ಬಾಯಿ ಒಂದ್ ಬಂದಿರ್ತದ, ಕೈ ಕಾಲು ಕಣ್ಣು ಮೂಗು ಕಿವಿ ತಲಿ ಎಲ್ಲಾ ಅಳ್ಳಾಡ್ತಿರ್ತಾವ. ಮಾತಾಡಂಗಿಲ್ಲ ಅಂತಲ್ಲವ, ಶಬ್ದದಿಂದ ಮಾತಾಡಬಲ್ಲ ಏನ್ ಅಷ್ಟ, ಉಳ್ದು ಎಲ್ಲಾ ಕಡೆಯಿಂದ ಮಾತಾಡ್ತಿರ್ತಾನ. ಬೇಕಾದ್ರೆ ಮೌನವ್ರತ ನೋಡ್ರಿ, ಹಿಂಗ್ ಕುದಿರ್ತಾರ. ಯೋ ಮಹಾರಾಯ, ಈ ಮೌನವ್ರತ ನೀ ಮಾಡ್ಲೇಬೇಡ, ಸುಮ್ ಕೈ ಕಾಲು ಅಳ್ಳಾಡ್ಸೋಕ್ಕಿಂತ ಬಾಯಿ ಒಂದ್ ಅಳ್ಳಾಡ್ಸಿದ್ ಚಲೋ. ಅದರಿಂದ ನಾವು ಎಚ್ಚರ ಇದ್ದಾಗ ಸಿಕ್ಕಾಪಟ್ಟೆ ಮಾತಾಡ್ತೀವಿ, ಆದ್ರಿಂದ ಅವ್ರ ಉಪಾಸನೆ ನಮಗೆ ಕೇಳಿಸೋದಿಲ್ಲ.
ಮಲಗಿದಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ, ಆದ್ರಿಂದ ಭೂರ್ ಭೂರಿತ್ತೇವ ಪ್ರಶ್ವಸಿತಿ ಕೇಳಿಸ್ತದ. ಹೊರತಾಗಿ ಅವ್ರು ಮಲಗಿದಾಗ ಮಾತ್ರ ಉಪಾಸನೆ ಮಾಡ್ತಾರ ಅಂತನೋ ಅರ್ಥ ಮಾಡಬಾರ್ದು. ಹಂಗ್ ಮಾಡಿದ್ರೆ ಏನ್ ತಪ್ಪು ತಿಳುವಳಿಕೆ ಬರ್ತದ ಅಂದ್ರೆ ದೇವತೆಗಳು ಉಳಿದ ಹೊತ್ನಾಗ ದೇವ್ರನ್ನ ಏನಂತ ಉಪಾಸನೆ ಮಾಡ್ತಾರ ಹಂಗಾರ ಅಂತ ಪ್ರಶ್ನೆ ಬರ್ತದ. ಹಂಗಾರ ಭೂ ಹೊತ್ ಮಾಡ್ಲಿಕ್ಕಿಲ್ಲ ಕಾಣಿಸ್ತದ. ಹಂಗಲ್ಲ, ಅವ್ರು ಸದಾ ಭಗವಂತನನ್ನು ಭೂರ್ಭೂರಿತ್ತೇವ ಕಾಲ ವಿಶೇಷದಲ್ಲಿ ನಮಗದು ಅಭಿವ್ಯಕ್ತ ಆಗ್ತದೆ, ಗೊತ್ತಾಗ್ತದೆ. ಸರಿ, ಒಂದು ಸಂತೋಷ ಆಯ್ತು. ಎರಡನೇದ್ದೇನು ಅಂದ್ರೆ ಮಲಗಿದಾಗ ಅಂತ ಅಲ್ಲಿಗತ್ತೀರಿ. ನಮ್ಮ ಪ್ರಶ್ನೆ ಏನದ ಅಂತಂದ್ರೆ ದೇವತೆಗಳು ಮಲ್ಕೊಂಡಿರ್ಬೇಕು, ಅವಾಗ ಯಾರು ಉಪಾಸನೆ ಮಾಡೋರಪ್ಪ? ಯಾಕಂದ್ರೆ ಅವರು ಎಚ್ಚರಿದ್ರೆ ನಮ್ಗೆ ನಿದ್ದೆ ಬರಂಗಿಲ್ಲ. ಕಣ್ಣಿನ ಅಭಿಮಾನ ದೇವತೆ ಸೂರ್ಯ, ಅವ ಜಾಗೃತ ಇದ್ದು ಬಿಟ್ರೆ ನಮ್ಗೆ ನಿದ್ರೆ ಬರಂಗಿಲ್ಲ. ಅವ್ ಮಲಗ್ಬೇಕು, ಫಸ್ಟ್ ಅವ್ ಮಲಗ್ಬೇಕು, ಅವ್ ಮಲಗಿದ್ರೆ ನಾವು ಮಲ್ಕೋತೀವಿ. ಅಂದ್ಮೇಲೆ ಮಲ್ಕೊಂಡಾಗ ಉಪಾಸನೆ ಮಾಡೋರು ಯಾರು ಅಂದ್ರೆ ವಾಯುದೇವರು ಮಾತ್ರ ಎಚ್ಚರ ಇರ್ತಾರೆ, ಅವ್ರು ಉಪಾಸನ ಮಾಡ್ತಾರೆ. ಇಷ್ಟು ವಿಷಯ ಎರಡು ನೋಡ್ರಿ. ತಂ ಭೂತಿರಿತಿ ದೇವ ಉಪಾಸಾಂಚಕ್ರೇ ತೇ ಬಭೂವು ತಸ್ಮಾದ್ದಾಪೇತರ್ಹಿ ಸುಪ್ತೋ ಭೂರ್ಭೂರಿತ್ಯೇವ ಪ್ರಶ್ವಸಿತಿ. ಕೆಳಗ ಭಾಷ್ಯ ಬರ್ರಿ. ಸುಖ ಜ್ಞಾನಾದಿ ಗುಣದಂ ಪೂರ್ಣಂ ಸರ್ವಗುಣೈ ಪ್ರಭುಂ. ಸುಖ ಜ್ಞಾನಾದಿ ಗುಣದಂ 149ನೇ ಪುಟದಲ್ಲಿ ಐದನೇ ಸಾಲಿನಲ್ಲದ ಸುಖ ಜ್ಞಾನಾದಿ ಗುಣದಂ, ಸುಖ ಜ್ಞಾನ ಮೊದಲಾದ ಗುಣಗಳನ್ನು ಕೊಡ್ತಾನೆ. ಜೊತೆಗೆ ಸರ್ವಗುಣೈಹಿ ಪೂರ್ಣಂ, ಸರ್ವಗುಣ ಪೂರ್ಣನಾದ ಪ್ರಭುಂ ಪರಮಾತ್ಮನನ್ನು ಉಪಾಸತೆ ತಂ ವಾಯುವಾದ್ಯಾಹ ದೇವಾಹ, ವಾಯುದೇವರೇ ಮೊದಲಾದ ಎಲ್ಲಾ ದೇವತೆಗಳು ಭಗವಂತನನ್ನು ಈ ರೀತಿಯಾಗಿ ಉಪಾಸನೆ ಮಾಡ್ತಾರೆ. ಮಾಡಿದ್ದಕ್ಕ ತಸ್ಮಾಚ್ಚ ಮಾಡಿದ್ದಕ್ಕತೆ ಅವರು ಅಖಿಲಾಹ ಬಭೂವು ಸುಖ ಸಜ್ಞಾನ ಪೂರ್ವೈಹಿ ಸರ್ವಗುಣೈಹಿ ಯುತಾಹ. ಹಂಗ ಉಪಾಸನಾ ಮಾಡಿದ್ದಕ್ಕೆ ಇವರು ಸುಖ ಜ್ಞಾನ ಮೊದಲಾದ ಗುಣಗಳಿಂದ ಕೂಡಿದವರಾದರು. ಹಂಗಾದ್ರೆ ಈಗ ಏನ್ ಮಾಡ್ಲಿಕ್ಕತ್ತೀವಿ? ಭೂತಿಹಿ ಅಂದ್ರ ಅನಂತ ಗುಣಗಳೆಂಬ ಐಶ್ವರ್ಯ ಉಳ್ಳವನು. ಬಾಯಲ್ಲಿ ನಮಗೆ ಹೇಳಲಿಕ್ಕೆ ಅಷ್ಟ ಆಗೋದಿಲ್ಲ ಎಂಬುದಕ್ಕ ಜ್ಞಾನ, ಆನಂದ, ಔದಾರ್ಯ, ಬಲ, ಸಹನ ಮೊದಲಾದ ಗುಣಗಳನ್ನಷ್ಟ ಹೇಳ್ತೀವಿ. ಇಂಥ ಗುಣಗಳ ಖಣಿ ನಿಧಿ ಭಗವಂತ, ಗಣಿ ಗುಣಗಳ ನಿಧಿಯಾಗಿದ್ದಾನೆ ಅಂತನ್ನೋದೇ ಭೂತಿ ಶಬ್ದದ ಅರ್ಥ. ಅದನ್ನ ದೇವತೆಗಳು ಉಪಾಸನೆ ಮಾಡ್ತಾರೆ. ದೇವಾನಾಮಪಿ ಸರ್ವೇಶಾಂ ಪ್ರಧಾನ ಮತ್ ಶುರುವಾಯ್ತಲ್ಲಿ. ಆ ದೇವತೆಗಳಲ್ಲೂ ಪ್ರಧಾನರಾಗಿರುವಂಥವರು ವಾಯುದೇವರು. ಅದ್ಯಾಪಿ ಮಾರುತಃ, ವಾಯುದೇವರು ಸ್ಥಿತ್ವ ಸುಪ್ತೇಶು ತಂ ವಿಷ್ಣುಂ, ನಾವು ಮಲಗಿರುವಂತಹ ಕಾಲದಲ್ಲಿ ಇದ್ದು ತಂ ವಿಷ್ಣುಂ ಆ ಭಗವಂತನನ್ನು ವಿಷ್ಣುವನ್ನು ಭೂರ್ಭೂರಿತ್ತೇವ ಶಂಸತಿ, ಭೂಹು ಭೂಹು ಅಂತೆ ಉಪಾಸನ ಮಾಡ್ತಾರ, ಪ್ರಶಂಸೆ ಮಾಡ್ತಾರ, ಸ್ತೋತ್ರ ಮಾಡ್ತಾರ, ಹೇಳುತ್ತಾರೆ. ಅಲ್ರಿ ಸ್ವಾಮಿ, ಮ್ಯಾಲಿದ್ದದ್ದು ಭೂತಿ ಶಬ್ದ, ತೆಳಗ ಗುರುಕಿ ಹೊಡಿತಾ ಇರೋದು ಭೂರ್ ಶಬ್ದ. ಒಂದಕ್ಕೊಂದು ಸಂಬಂಧ ಏನದ? ಭೂರ್ ಭೂತಿ ಎರಡು ವ್ಯತ್ಯಾಸ ಅಲ್ಲೇನು ಅಂದ್ರೆ ಭೂ ಶಬ್ದಾರ್ಥೋ ಭೂತಿ ರೀತಿ. ಭೂ ಶಬ್ದದ ಅರ್ಥವು ಅದೇ ಅರ್ಥ, ಬೇರೆ ಏನದ? ಭೂತಿ ಶಬ್ದದ ಅರ್ಥ ಏನೋ ಭೂ ಶಬ್ದದ ಅರ್ಥವು ಅದ. ಭೂಹು ಅಂದ್ರ ಪೂರ್ಣ, ಭೂತಿ ಅಂದ್ರ ಪೂರ್ಣ, ಇದರಿಂದ ಗುಣಗಳಿಂದ ಪೂರ್ಣ ಅಂತ ಅರ್ಥ. ಸೊ ಭೂತಿ ಮತ್ತು ಭೂ ಪರ್ಯಾಯ ಶಬ್ದಗಳಾದ್ದರಿಂದ ಹಾಗಾಯಿತು. ವಿಷಯ ತಿಳಿತಾ ಇಷ್ಟು? ಓಕೆ, ನೆಕ್ಸ್ಟ್ ಈಗ ಉಪನಿಷತ್ತು. ಅಭೂತಿ ರೀತಿ ಅಸುರಾಹ ತೆಳಗೆ ಬಂತು. ಈಗ ಮತ್ತ 148ನೇ ಪೇಜ್ ಒಳಗೆ ತೆಳಗ ಅಭೂತಿ ರೀತಿ ಅಸುರಾಹ. ಅಸುರಾಹ ಅಸುರರು ಭಗವಂತನನ್ನ ಏನಂತ ಉಪಾಸನೆ ಮಾಡಿದ್ರು? ಅಭೂತಿಹಿ, ಅವನಲ್ಲಿ ಜ್ಞಾನವಿಲ್ಲ, ಐಶ್ವರ್ಯವಿಲ್ಲ, ಅವನಿಗೇನ್ ನಿರ್ಗುಣ ನಿರಾಕಾರ. ಅವ ಹೆಂಗಿದ್ದಾನ ಅಂತಂದ್ರೆ ನಿರ್ಗುಣ ನಿರಾಕಾರನಾಗಿದ್ದಾನೆ. ಹಿಂಗ ಉಪಾಸನ ಮಾಡೋರು ಯಾರು? ಅಸುರರು. ಏನಾದ್ರು ಅದಕ್ಕೆ ಪರಿಣಾಮ ಏನಾಯ್ತು ಅಂದ್ರ ದೇಹ ಪರಾಬಭೂವು. ಅದರ ಫಲವಾಗಿ ಅವರೂ ಕೂಡ ಎಂದೂ ಐಶ್ವರ್ಯವನ್ನು ಹೊಂದಲೇ ಇಲ್ಲ, ಎಂದೂ ಗುಣಗಳನ್ನು ಹೊಂದಲೇ ಇಲ್ಲ. ಪರಾಬಭೂವು, ಅವರು ಸೋತು ಸುಣ್ಣಾಗಿ ಅಂಧಂತಮಸ್ಸಿಗೆ ಹೋಗಿ ಬಿದ್ರವರು. ತಿಳಿತಾ? ನೋಡ್ರಿ, ನಾವು ಹೆಂಗ್ ಉಪಾಸನ ಮಾಡ್ತೀವಿ ದೇವರನ್ನ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಒಂದು ವಸ್ತುವಿನ ಬಗ್ಗೆ ನಾವು ಹೆಂಗ್ ತಿಳ್ಕೋತೀವಿ ಹಂಗೆ ಕೆಲಸ ಆಗ್ತದೆ. ಅದಕ್ಕೆ ವಿಪ್ರೇ ಒಂದು ಸುಭಾಷಿತ ಮಾತೇನೋ ಅದ, ಬ್ರಾಹ್ಮಣನಲ್ಲಿ ಮಂತ್ರಗಳಲ್ಲಿ ಔಷಧದಲ್ಲಿ ಯಾದೃಶೀ ಭಾವನಾ ಭವತಿ ಸಿದ್ಧಿರ್ಭವತಿ ತಾದೃಶಿ. ನಿಮ್ಮ ಭಾವನಾ ಹೆಂಗಿರ್ತದ ಹಂಗ ಸಿದ್ಧಿ ಆಗ್ತದೆ. ಈ ಬ್ರಾಹ್ಮಣ, ಆ ಬ್ರಾಹ್ಮಣದಲ್ಲಿ ನಿಮ್ಮ ಅಭಿಪ್ರಾಯ ಹೆಂಗದ ಅದ್ರ ಹಂಗ ನಿಮ್ ಸಿದ್ಧಿ ಆಗ್ತದೆ. ಯಾರು ಸಿಗ್ಲಿಲ್ಲ, ಇದ್ದ ಅವ್ನು ಕೊಟ್ಬಿಟ್ಟು ಇನ್ನೇನ್ ಮಾಡ್ಬೇಕು ಅಂತ ಹಿಂಗ ದಾನ ಕೊಟ್ಟಿದ್ರಿ ಅಂದ್ರೆ ಅದು ಫೇಲ್ ನಿಮ್ದು. ಯಾಕಂದ್ರೆ ನಿಮ್ ಭಾವನಾ ಸರಿ ಇಲ್ಲದು ಅವನಲ್ಲಿ. ಇನ್ನು ಮಂತ್ರ, ಏನೋ ಗುರುಗಳು ಹೇಳ್ಯಾರ ಈ ಮಂತ್ರ ಅಂತ ಒಳ್ಳೇದಾಗ್ತದ ಅಂತ ಹಿಂಗಂದ್ರಿ ಫೇಲ್ ಅದ, ನಿಮ್ಗೆ ಆಗುದಿಲ್ಲ ಅದು.
ನಿಮ್ ವಿಶ್ವಾಸ ಇರ್ಬೇಕು. ಇಲ್ಲ ಮಂತ್ರ ಕೆಲಸ ಮಾಡೇ ಮಾಡ್ತದ ಅಂದ್ರೆ ಕೆಲಸ ಮಾಡ್ತದೆ. ಅದ್ ನಿಮ್ ಭಾವನೆ ಹೆಂಗಿರ್ತದೆ ಹಂಗ ಫಲ ಕೊಡ್ತದ ಅದು. ಆಮೇಲೆ ಔಷಧದಲ್ಲಿ ಏನ್ ಡಾಕ್ಟರ್ ಕೊಟ್ಟಾನ ಹೊಚ್ಚಿವ ಕೆಲಸ ಆಗ್ತದೆ ಯಾರಿಗ ಗೊತ್ತು ಅಂತ ತಗೊಂಡ್ರಿ ಅಂದ್ರೆ ಅದು ಕೆಲಸ ಮಾಡೋದಿಲ್ರಿ ಅದು ಔಷಧ. ಡಸ್ಟ್ಬಿನ್ ಅಷ್ಟೇ ಅದು, ದೇಹ ಒಳಗೆ ಹೋಗಿ ಹೊರ ಬಂದ್ಬಿಡುತ್ತೆ ಅಷ್ಟ. ವಿಪ್ರೇ ಭೇಷಜೆ ಬ್ರಾಹ್ಮಣರಲ್ಲಿ, ಡಾಕ್ಟರಲ್ಲಿ, ಔಷಧದಲ್ಲಿ ಡಾಕ್ಟರಲ್ಲಿ, ಆಮೇಲೆ ಮತ್ತ ಇದರಲ್ಲಿ ಹೇಳಿದ್ವಿ ಇನ್ನೊಂದು ಬ್ರಾಹ್ಮಣನಲ್ಲಿ, ಬ್ರಾಹ್ಮಣ ಮಂತ್ರ ಔಷಧ ಹೇಳಿದ್ವಿ. ಅದೇ 3 ವಸ್ತುಗಳಲ್ಲಿ ನಮ್ ಭಾವನಾ ಹೆಂಗಿರ್ತದ ಹಂಗ ಆಗ್ತದ ಅಂತ ತಿಳ್ಕೊಂಡು ಹೇಳಿದ್ವಿ. ದೈವಜ್ಞೆ ಅಂದ್ರೆ ಜ್ಯೋತಿಷ್ಕರಲ್ಲಿ ಅದೊಂದು ಹಿಂಗದ. ಅದಕ್ಕೆ ಭಗವಂತನಲ್ಲಿ ಅವ್ರು ಹೆಂಗ ಧ್ಯಾನ ಮಾಡಿದ್ರ ಅವರು, ಅವಂಗೇನ್ ಗುಣ ಇಲ್ಲ ಅಂತ ಈಗ ಉಪಾಸನೆ ಮಾಡಿದ್ರು ಅವರು. ಯಾರು? ದೈತ್ಯರು. ಪರಿಣಾಮ ಏನಾಯ್ತು? ಹಂಗ ಬಿದ್ದು ಹೊತ್ತುಕೊಂಡು ಅಭೂತಿರಿತಿ ಅಸುರಾಹ ತೇಹ ಪರಾಬಭೂವು ಭವತಿ ಆತ್ಮನ ಪರಾಸ್ಯ ದ್ವಿಷನ್ ಪಾಪ್ಮ ಭ್ರಾತೃವ್ಯೋ ಭವತಿ ಏವಂ ವೇದ. ಯಾರು ಹೀಗೆ ಮತ್ತ ಭಗವಂತನ ವಿಷಯವನ್ನ ಒಂದ ನಿಮಿಷ ಸರಿ, ಏನಾಯ್ತು? ಯಾರು ಹೀಗೆ ಭಗವಂತನನ್ನು ಗುಣಪೂರ್ಣ ಅಂತ ಉಪಾಸನೆ ಮಾಡ್ತಾರೋ ಅವರಿಗೆ ಅವನ ಪ್ರಸಾದದಿಂದ ಜ್ಞಾನ ಐಶ್ವರ್ಯಾದಿಗಳೆಲ್ಲವೂ ಬರ್ತದೆ. ಭವತಿ ಆತ್ಮನ ಅಂದ್ರೆ ಪರಮಾತ್ಮನಿಂದ, ಪರಮಾತ್ಮನ ಪ್ರಸಾದದಿಂದ ಭವತಿ ಉಂಟಾಗ್ತದ. ಏವಂ ವೇದ, ಯಾರು ಭಗವಂತನನ್ನ ಗುಣಪೂರ್ಣ ಅಂತ ತಿಳ್ಕೋತಾರೋ ಅವರಿಗೆ ಭಗವಂತನ ಪ್ರಸಾದದಿಂದ ಹಂಗ ಸಿಗ್ತದೆ. ಅಸ್ಯ ಮತ್ತೆ ಇನ್ನ ದ್ವಿಷನ್ ಪಾಪ್ಮ ಭ್ರಾತೃವ್ಯ ಮತ್ತೆ ಯಥಾ ಪ್ರಕಾರ ಹೀಗೆ ತಿಳಿದು ಉಪಾಸನೆ ಮಾಡಿದ ಅಧಿಕಾರಿಗೆ ಶತ್ರುಗಳು, ಹೊರಗಿನ ಶತ್ರುಗಳು, ಒಳಗಿನ ಶತ್ರುಗಳು, ಒಳಗಿನ ಶತ್ರುಗಳಾದ ಪಾಪಗಳು, ಹೊರಗಿರುವಂತಹ ಶತ್ರುಗಳು ಇವರೇನಾಗ್ತಾರ? ಪರಾಭವತಿ, ಸೋತು ಹೋಗ್ತಾರ, ನಾಶವಾಗ್ತಾರ. ತೆಳಗ ಮತ್ತ ಭಾಷ್ಯಕ್ಕೆ ಬರ್ರಿ. ಅಭೂತಿಕಾರಕೋ ಅಸ್ಮಾಕಂ ಐಶ್ವರ್ಯಾದಿ ಗುಣೋಜ್ಜಿತ. ಅವ್ರೇನ್ ಅನ್ಕೊಂಡಾರ? ಅಭೂತಿಕಾರಕ ಅಸ್ಮಾಕಂ, ದೈತ್ರ ಅನ್ಕೋತಾರಂತ. ನಮಗ್ ದೇವರು ಎಂದು ಒಳ್ಳೇದ್ ಮಾಡೇ ಇಲ್ಲ, ಬರೇ ಕೆಟ್ಟದ್ ಮಾಡ್ಯಾನ, ಹಿಂಗ ಅನ್ಕೋತಾರಂತ ಅವ್ರು. ಅಭೂತಿಕಾರಕ ಅಸ್ಮಾಕಂ ಅಷ್ಟೇ ಅಲ್ಲ, ಐಶ್ವರ್ಯಾದಿ ಗುಣೋಜ್ಜಿತ, ಸ್ವತಃ ಅವನು ಐಶ್ವರ್ಯಾದಿ ಗುಣರಹಿತನಾಗಿದ್ದ, ನಮಗೂ ಕೆಟ್ಟದ್ ಮಾಡ್ಯಾನ, ಸ್ವತಃ ಅವನಿಗೂ ಏನಿಲ್ಲೇ ಇಲ್ಲ. ಇತ್ತೇವೋಪಾಸತೆ ತಸ್ಮಾತ್, ಹೀಗೆ ಉಪಾಸನಾ ಮಾಡ್ತಾರಾದ್ರಿಂದ ಪರಾಭೂತಾಶ್ಚ ಸರ್ವಶಃ, ಅವರು ಪರಾಭವಗೊಳ್ತಾರ. ಜ್ಞಾನೈಶ್ವರ್ಯಾದಿ ಹೀನಾಹ ಪೇತುರಂಧೆ ತಮಸ್ಯಥ ಅಥ ತಮಸಿ ಪೇತು, ಅಂಧನ್ ತಮಸ್ಸಲ್ಲಿ ಬಿದ್ರು. ಯಾಕ? ಜ್ಞಾನ ಐಶ್ವರ್ಯಾದಿವಿರ್ ಹೀನಾಹ, ಜ್ಞಾನ ಐಶ್ವರ್ಯಾದಿಗಳನ್ನು ಕಳೆದುಕೊಂಡು ಅಂಧನ್ ತಮಸ್ಸಿಗೆ ಬಿದ್ರು. ದೇವತೆಗಳು ಇಲ್ಲಿ ನೋಡ್ರಿ, ಒಂದು ನನಗೆ ಅನಿಸಿದ್ದು, ನಾನು ಇದನ್ನ ಈ ಸದ್ಯಕ್ಕೆ ಫೀಲ್ ಮಾಡಿದಕ್ಕೆ ಹೇಳ್ತಿದ್ದೀನಿ. ದೇವತೆಗಳು ಭಗವಂತನ ಜ್ಞಾನಾನಂದಾದಿ ಸ್ವರೂಪವನ್ನು ಉಪಾಸನೆ ಮಾಡ್ತಾರೆ, ನಮಗೆ ಜ್ಞಾನಾನಂದ ಪ್ರದನಾಗಿದ್ದಾನೆ ಎಂದು ಉಪಾಸನೆ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಏನದ ಅಂದ್ರೆ ನಾವು ಸುಷುಪ್ತ್ಯವಸ್ಥೆಯಲ್ಲಿ ಹೊಡೆಯುವ ಗುರುಕಿ ಸಾಕ್ಷಿ ಅದ. ಆದ್ರೆ ದೈತ್ಯ ಹಿಂಗ್ ಉಪಾಸನಾ ಮಾಡ್ತಾರ ಎಂಬೋ ವಿಷಯದಲ್ಲಿ ನಮಗೇನು ಸಾಕ್ಷಿನೇ ಇಲ್ಲ ಈಗ ನಮಗೆ. ಯಾಕಂದ್ರೆ ಅವ್ರ ಹಂಗ ಉಪಾಸನಾ ಮಾಡ್ತಾರ ಅಂಬೋದಕ್ಕೆ ನೀವೇನ್ ಮಾಡಿದ್ರಿ? ವಾಯುದೇವರು ನೀವೆಲ್ಲ ಮಲಗಿದಾಗಲು ಭೂರ್ ಅಂತ ಉಪಾಸನೆ ಮಾಡ್ತಾರ ಅಂತ ಹೇಳ್ಬಿಟ್ರಿ. ಮತ್ತ ಇದು ನಮಗ ಹೆಂಗ್ ಮುಂದೆ ಹೆಂಗ ಗತಿ? ಇನ್ನ ದೈತ್ಯರದ ಪರಿಸ್ಥಿತಿ ಏನು, ಅವ್ರ ಹೆಂಗ್ ಮಾಡ್ಯಾರ ಅಂತ ಗೊತ್ತಾಗಬೇಕು ಅಂತಂದ್ರೆ ಪರಾಭವವೇ ಅವರ ಸೂಚಕ. ಏನ್ ಸೂಚಕ ಅದು? ಅವರ ಸೋಲೆ ಅವರು ಉಪಾಸನೆ ಮಾಡಿದ್ದಕ್ಕೆ ಸೂಚನೆ ಮಾಡ್ತದ. ಕಾರ್ಯಕಾರಣ ಭಾವ. ಇದು ಕಾರ್ಯಾತ್ ಕಾರಣ ಅನುಮಾನ ಮಾಡೋದು, ಇದನ್ನ ಕಾರ್ಯದಿಂದ ಕಾರಣ ಅನುಮಾನ ಮಾಡೋದು. ಉಲ್ಟಾ ತಿಳಿತಿಲ್ಲೋ? ಅರ್ಥ ಆಯ್ತಾ? ಅದಕ್ಕೆ ಅವರ ಅಂಧನ್ ತಮಸ್ಸಿನ ಪತನವೇ ಅವರ ಅಸದುಪಾಸನೆಯ ಫಲ. ಅವರ ಅಸದುಪಾಸನೆಯ ಫಲವೇನು? ಅಂಧನ್ ತಮಸ್ಸಿನ ಪಾತ್ರ. ಮುಗೀತು, ಇಷ್ಟು ವ್ಯವಸ್ಥೆ ಆಯ್ತು. ಇನ್ನ ಯಯೇವಂ ವೇದ ತಂ ವಿಷ್ಣುಂ ಭೂತಿದಂ ಭೂತಿ ರೂಪಿಣಂ, ಯಾರು ಭಗವಂತನನ್ನು ಹೀಗೆ ಏನ್ ತಿಳ್ಕೊಂಡ್ರು? ಭೂತಿ ರೂಪಿ ಐಶ್ವರ್ಯ ಪ್ರದನಾಗಿ, ಭೂತಿದಂ ಐಶ್ವರ್ಯ ಪ್ರದನಾಗಿದ್ದಾನೆ, ಭೂತಿ ರೂಪಿಣಂ ಐಶ್ವರ್ಯ ಸ್ವರೂಪನಾಗಿದ್ದಾನೆ ಎಂದು ಉಪಾಸನೆ ಮಾಡ್ತಾರೋ, ಭಾವಾಭಾವಂಚ ದೇವಾನಾಂ ದೈತ್ಯಾನಾಂ ಚೈವಮೇವತು ಜ್ಞಾನೈಶ್ವರ್ಯಾದಿಭಿಸ್ಸೋಪಿ ಭವೇತ್ ತಸ್ಯ ಪರಾತ್ಮನಃ ಪ್ರಸಾದಾತ್ ತಸ್ಯ ಪಾಪ್ಮಾ ಚ ಪರಾಭವತಿ ಸರ್ವಶಃ. ಭಾವಾಭಾವಂಚ ದೇವಾನಾಂ ಏನಾಯ್ತು? ಭಾವಾಭಾವ, ಭೂತಿ ಅಭೂತಿ ಎನ್ನುವಂತಹದ್ದು ತಿಳಿತಿಲ್ಲೋ? ಭಾವ ಅನ್ನೋ ಶಬ್ದಕ್ಕ ಭೂತಿ, ಅಭಾವ ಅನ್ನೋ ಶಬ್ದಕ್ಕ ಅಭೂತಿ. ಈ ಭಾವಾಭಾವ ಸ್ವರೂಪ ಅಂದ್ರೆ
ದೇವತೆಗಳಿಗೆ ಭೂತಿಪ್ರದನಾಗಿದ್ದಾನೆ, ಭಾವಪ್ರದನಾಗಿದ್ದಾನೆ. ಅಸುರರಿಗೆ ಅಭೂತಿಪ್ರದನಾಗಿದ್ದಾನೆ, ಅಭಾವಪ್ರದನಾಗಿದ್ದಾನೆ ಅಂತ ಯಾರು ತಿಳ್ಕೋತಾರೋ ಅವನೂ ಭಗವಂತನ ಪ್ರಸಾದದಿಂದ ಜ್ಞಾನೈಶ್ವರ್ಯಾದಿಗಳನ್ನು ಉಳ್ಳವನಾಗ್ತಾನೆ. ಮತ್ತು ಅವನ ಶತ್ರುಗಳು ಪಾಪಿಗಳು ಏನಾಗ್ತಾರ ಅಂದ್ರೆ ಪರಾಭವತಿ, ಸೋತು ಹೋಗ್ತಾರ. ಓಕೆನಾ? ಮುಕ್ತಾಯ ಆಯ್ತಾ? ಇಷ್ಟು ವಿಷಯ ಸರಿ ಆಯ್ತು ನೋಡ್ರಿ. ಇನ್ನ ಮುಂದಿನ ವಿಷಯಕ್ಕೆ ಹೋಗೋಣಂತ. ಮುಂದಿನ ಮಂತ್ರ ಯಾವುದು ಅಂತಂದ್ರೆ, ದೇಸಾರ್ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳ್ಯಾರ. ಏನು ಅಂದ್ರೆ, ದೈತ್ಯರ ಹಂಗ ಉಪಾಸನ ಮಾಡೋದು ಅಂದ್ರೆ ಏನದ ಅದಕ್ಕೆ? ಈಗ ಇವ್ರು ಉಪಾಸನೆ ಮಾಡ್ತಾರ ಕೊಡ್ತಾರ ಅಂತದ ಅಂದ್ರೆ ಅದಕ್ಕೆ ಒಂದು ವಿಷಯ ಇಷ್ಟದ. ದೈತ್ಯರು ಸ್ವಾಭಾವಿಕವಾಗಿಯೇ ವಿಷ್ಣು ದ್ವೇಷಿಗಳು. ಅಂದ್ರ ಬೈ ಡಿಫಾಲ್ಟ್ ಅದನ್ನ ನೀವು ಹೊರಗಿನಿಂದ ತಂದು ಕೊಡೋದಲ್ಲೇ ಇಲ್ಲ. ಯಾವುದೇ ಒಬ್ಬ ದೈತ್ಯ ಇದ್ರೂ ಬೈ ಹುಟ್ಟತಾನೆ ವಿಷ್ಣು ದ್ವೇಷ ಮಾಡ್ತಾನ. ಅವನಿಗೆ ದ್ವೇಷ ಮಾಡಬೇಕು ಅನ್ನೋದರ ಹಂತ ಎಷ್ಟಕ್ಕೆ ಹೋಗ್ತದ ಅಂದ್ರೆ, ಈಗ ನೋಡ್ರಿ ಒಂದು ಲೋಕ ಉದಾಹರಣೆ ಇಟ್ಕೊಳ್ಳೋಣ. ನನಗ ಯಾರನೋ ಕಂಡ್ರೆ ಆಗಿ ಬರೋದಿಲ್ಲ ಅಂತ ಇಟ್ಕೊಳ್ರಿ. ನಾ ಏನ್ ಮಾಡ್ತೀನಿ ಅಂದ್ರೆ ಅವನ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳ್ಕೋತ ಹೋಗ್ತೀನೋ ಇಲ್ಲ ಹೇಳ್ರೋಣಂತ, ಇಲ್ಲ ಸಲ್ಲ ಹೇಳ್ತೀನೋ ಇಲ್ಲೋ. ಹಂಗ ಅವ್ರೇನ್ ಮಾಡ್ತಾರ ಅಂದ್ರೆ ವಿಷ್ಣುವಿನ ವಿಷಯದಲ್ಲಿ ದ್ವೇಷ ಇದ್ರಿಂದ ಇಲ್ಲ ಸಲ್ಲದನ್ನೆಲ್ಲ ಹೇಳ್ಕೊತ ಹೋಗ್ತಾರ. ಅವ್ರು ಏನಂತ, ಅವನಲ್ಲಿ ಗುಣ ಇಲ್ಲ, ಅವೇನ್ ಅಪದಿದ್ದಾನ, ಅವೇನ್ ದೊಡ್ಡ ವಿಷಯ, ಅವೇನ್ ದೊಡ್ಡ ವ್ಯಕ್ತಿ ಇದ್ದಾನ ಅಂತ ಹಿಂಗ್ ಹೇಳ್ಕೋತ ಅದನ್ನ ದೃಢ ಮಾಡ್ಕೋತಾರ ಅವ್ರು. ಹಂಗ ಅಂದ್ ದೃಢ ಮಾಡ್ಕೋತಾರೆ. ಹಿಂಗ ದೃಢ ಮಾಡ್ಕೊಂಡ ಪರಿಣಾಮವಾಗಿ ಏನೇ ಅಂದಂತ ತಪಸ್ಸಿಗೆ ಹೋಗ್ತಾರೆ. ಇದನ್ನೇ ಉಪಾಸನಾ ಸ್ವರೂಪ ಅಂತ ಹೇಳಿಗತಿ ನಾವು. ಗೊತ್ತಾಯ್ತಾ? ಅದೇ ಸರ್, ಅರ್ಥ ಆಯ್ತಾ? ಇವರು ಸ್ವಾಭಾವಿಕವಾಗಿಯೇ ಭಗವಂತನನ್ನ ದ್ವೇಷ ಮಾಡ್ತಾ ಇದ್ರಿಂದ, ಹೆಂಗ ನಾವು ಲೋಕದಲ್ಲಿ ಇನ್ನೊಬ್ಬರನ್ನ ದ್ವೇಷ ಮಾಡುವಾಗ ಅವರಲ್ಲಿ ಆ ತರಹದ ದೋಷಗಳು ಇಲ್ಲದೆ ಇದ್ದರೂ ದೋಷಗಳ ಆರೋಪವನ್ನ ಮಾಡ್ತೀವೋ, ಭಗವಂತನಲ್ಲಿ ನಿರ್ಗುಣತ್ವ ನಿರಾಕಾರತ್ವ ಇಲ್ಲದೆ ಇದ್ರೂ ಆ ದೋಷವನ್ನ ಆರೋಪ ಮಾಡಿ ಅವರು ಉಪಾಸನ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಬುದ್ಧಿಗೆ ಮಿಥ್ಯಾದ, ಅವ್ರ ಭ್ರಾಂತಿ ಅದ ಅಂದ್ಮೇಲೆ ಹಂಗ ಉಪಾಸನ ಮಾಡ್ತಾರ. ಅವರು ಶುಕ್ತಿಯನ್ನ ನೋಡಿ ರಜತ ಅಂತ ತಿಳ್ಕೊಂಡಂಗ, ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡಂಗ, ಗುಣಪೂರ್ಣನಾದ ಪರಮಾತ್ಮನನ್ನು ಭ್ರಾಂತಿಯಿಂದ ನಿರ್ಗುಣ ನಿರಾಕಾರ ಅಂತ ತಿಳಿದು ಅವರೇನಾಗ್ತಾರ ಅಂತಂದ್ರೆ, ಹೆಂಗ ಹಗ್ಗದಲ್ಲಿ ಹಾವು ನೋಡಿ ಭಯಭೀತರಾಗ್ತಾರೋ ಹಂಗ ನಿರ್ಗುಣ ನಿರಾಕಾರ ಅಂತ ತಿಳಿದು ಅಂಧನ್ ತಪಸ್ಸಿಗೆ ಹೋಗ್ತಾರ. ಎರಡು ಅಂಶ. ಹಂಗ್ಯಾಕೆ ಉಪಾಸನ ಮಾಡ್ತಾರ? ಸ್ವರೂಪತಃ ದ್ವೇಷಗಳೇ ಆಗ್ಯಾರ. ಉಪಾಸನ ಮಾಡ್ಲಿಕ್ಕೆ ಬುದ್ಧಿಯೂ ಕಾರಣವಾಗ್ಯದ ಅಂತ ಇಷ್ಟು ಸ್ವಲ್ಪ ದೀರ್ಘ ಉತ್ತರ. ಇನ್ನೇನಪ್ಪಾ ಅಂತ ಕೇಳಿದ್ರೆ, ಜನ್ಮ ಮರಣ ಮತ್ತು ಮೋಕ್ಷಗಳು ಭಗವಂತನ ಅಧೀನ ಅಂತ ಹೇಳುವ ಮತ್ತೊಂದು ಮಾತು. ಜನ್ಮ ಮರಣ ಮತ್ತು ಮೋಕ್ಷಗಳು ಭಗವಂತನ ಅಧೀನ ಅಂತ ಹೇಳುವ ಮತ್ತೊಂದು ಮಾತು. ಇಲ್ಲೇನಾಗಿದ್ರಿ ಯಥಾ ಪ್ರಕಾರ ಮತ್ತ ಸಯೇಶ ಮೃತ್ಯುಶ್ಚೈವ ಅಮೃತಂಚ ಅಂತ ಮೊದಲು ಐತರೆ ಉಪನಿಷತ್ತು ಇಷ್ಟ ಹೇಳ್ತದೆ. ಅವ ಭಗವಂತ ಮೃತ್ಯು ಅಂದ್ರೆ ನಮಗ ಮರಣವನ್ನ ಕೊಡ್ತಾನ, ಆಮೇಲೆ ಅಮೃತಂಚ ಮೋಕ್ಷವನ್ನ ಕೊಡ್ತಾನ ಒಂದು. ಅಥವಾ ಮೃತ್ಯು ಅಂದ್ರೆ ಮರಣ ಅಂತ ಅಷ್ಟ ತಿಳ್ಕೊಬೇಡ್ರಿ, ಸಂಸಾರ ಅಂತ ತಿಳ್ಕೊಳ್ರಿ. ಅವ ಸಂಸಾರವನ್ನೂ ಕೊಡ್ತಾನ. ಸಂಸಾರ ಕೊಡೋದಂದ್ರೆ ಹುಡ್ಸೋದು. ಸಂಸಾರ ಕೊಡ್ತಾನ, ಮರಣ ಕೊಡ್ತಾನ, ಮೋಕ್ಷ ಕೊಡ್ತಾನ ಅಂತ ಹೇಳೋ ಮಾತು. ಇಲ್ಲೇನಾಗ್ಯದ ಮತ್ತೆ ಯಥಾ ಪ್ರಕಾರ ತದುಕ್ತಂ ಋಷಿಗಳು ಹಿಂಗ್ ಹೇಳ್ಯಾರ ಅಂತ ಋಗ್ವೇದದ ಸಂವಾದವನ್ನ ತಗೊಂಡ್ಬಿಡ್ತದ. ಅಲ್ಲೇನಾಗ್ಯದ, ನಾ ಹಿಂದಕ್ಕೊಂದ್ ಪಾಠ ಹೇಳಿದ್ದೆ ನಿಮ್ಗ. ಯಾವ ಪೇಜ್ ಒಳಗೆ ಇತ್ತದು ಅಂತಂದ್ರ, ತಡ್ರಿ ಒಂದ ನಿಮಿಷ, ಅಂದ್ರೆ ಅದು ನೆನಪಾಗ್ತದೆ ತಕ್ಷಣಕ್ಕೆ. 143ನೇ ಪುಟದೊಳಗೆ ಮಂತ್ರ ಅನುವಾದ ಸೇರಿ ನಿಮ್ಗೆ ಲೈನ್ ಹಾಕ್ಸಿದ್ದೆ. ಇದು ಮೂಲ ಮಂತ್ರ, ಇದರ್ಥ, ಇದು ಮೂಲ ಮಂತ್ರ, ಇದರ್ಥ ಅಂತ 143ನೇ ಪೇಜ್ನಾಗ ಹೇಳಿದ್ದೆ. ತದುಕ್ತಂ ಋಷಿಣ ಅಪಶ್ಯಂ ಗೋಪಾಂ ಅಂಡರ್ಲೈನ್, ಅನಿಪದ್ಯಮಾನಂ ಅಂಡರ್ಲೈನ್. ಹಂಗ ಇಲ್ಲೂ ಏನಾಗ್ಯದ ಅಂದ್ರೆ, ಈಗ ನಮಗೊಂದು ಅಂಡರ್ಲೈನ್ ಹಾಕೊಳ್ಳೋ ಪ್ರಸಂಗ ಬಂದದ. ಈಗ ಅಷ್ಟು ಅಂಡರ್ಲೈನ್ ಹಾಕಿಸ್ಬಿಡ್ತೀನಿ, ಮಧ್ಯಾಹ್ನದಾಗ ಪಾಠ ಹೇಳ್ತೀನಿ. ಏನಂತಾರ ಅಂಡರ್ಲೈನ್ ಹಾಕ್ರಿ. ಅಪಾಂಗ್ ಪ್ರಾಂಗ್ ಏತಿ ಸ್ವಧಯಾ ಗೃಭೀತಃ, ಇಲ್ಲಿ ತನಕ ಒಂದು ಅಂಡರ್ಲೈನ್. ಇದು ಮೊದಲನೇ ಸಾಲು ಮಂತ್ರದ್ದು. ಸರಿ ಆಯ್ತಾ? ಅಪಾಂಗ್ ಪ್ರಾಂಗೇತಿ ಸ್ವಧೈ, ಅಪಾಂಗ್ ಪ್ರಾಂಗೇತಿ ಅಥವಾ ಕೆಲವು ಕಡೆಗೆ ಪ್ರಾಣೇತಿ ಅಂತೂ ಇರಬಹುದು. ಅಪಾಂಗ ಪ್ರಾಣೇತಿ ಸ್ವಧಯಾ ಗೃಭೀತ ಇತಿ ತನಕ ಬಂತು ನೋಡ್ರಿ. ಇನ್ನ ಮುಂದ ಅದಾದ್ಮೇಲೆ ಎರಡನೇ ಮಂತ್ರ ಅಮರ್ತ್ಯೋ ಮರ್ತೇನ ಸ ಯೋನಿಹಿ, ಅಮರ್ತ್ಯೋ ಮರ್ತೇನ ಸ ಯೋನಿಹಿ. ಮುಂದೊಂದ್ ಸಾಲ ಸಿಕ್ತಿಲ್ಲ ಮಮ್ಮ. ಆಮೇಲೆ ಮುಂದೆ ನೆಕ್ಸ್ಟ್ ಆಯ್ತಾ, ತಾಶಶ್ವಂತ ವಿಶೂಚಿ ನಾವಿಯಂತ. ದೂರ ಹೌದು, ಮತ್ತೆ ಅದಕ್ಕೆ ಹಾಕ್ಬೇಕಂತ ಹೇಳಿದ. ಅದಕ್ಕೆ ತಾಶಶ್ವಂತ ವಿಶೂಚಿ ವಿಯಂತ ವಿಶೂಚಿ ನಾವಿಯಂತ. ಮಂತ್ರ ಹೇಳ್ತೀನಿ ನೋಡ್ರಿ.
ಅಪಾಂಗ್ ಪ್ರಾಣೇತಿ ಸ್ವಧಯಾ ಗೃಭೀತಃ ಅಮರ್ತ್ಯೋ ಮರ್ತೇನ ಸ ಯೋರಿಹೀತ ಶಶ್ವಂತ ವಿಶೂಚೀನ ವಿಯಂತಾನ್ಯನ್ಯಂ ಚಿಕ್ಯುರ್ನ ನಿಚಿಕ್ಯುರನ್ಯಮಿತಿ. ಇಲ್ಲಿ ತನಕ ಒಂದೇ ಮಂತ್ರ. ಇಷ್ಟು ಮಂತ್ರದಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟದ ಅಂತಂದ್ರೆ, ಭಗವಂತನು ನಮ್ಮೆಲ್ಲರಿಗೂ ಜೀವನವನ್ನು ಉಂಟು ಮಾಡ್ತಾನ, ಮರಣವನ್ನ ಕೊಡುತ್ತಾನ, ಮೋಕ್ಷವನ್ನ ಕೊಡುತ್ತಾನ. ಈ 3 ಸಬ್ಜೆಕ್ಟ್ ಅನ್ನು ಹೇಳಲಿಕ್ಕೆ ಹೊರಟದು. ಇಲ್ಲಿ ಎಲ್ಲಾರು ಪುಸ್ತಕ ಬಿಟ್ಟು ಮಸ್ತಕ ಎತ್ತಿ ನೋಡಿದ್ರೆ ಪಾಠ ಮುಗಿಸಿ ಬರ್ತದೆ. ಏನಂತ, ಗಾಳಿ, ಎಲ್ಲರೂ 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 ಗಾಳಿ ಹೆಂಗ ಬೀಸ್ತದ ಅಂತ ನಾವು ಒಂದ್ಸರ್ತಿ ಹೇಳ್ಬಿಡ್ರಿ ದಯಮಾಡಿ. ಎಲ್ಲರೂ ಗಾಳಿ ಹೇಗ್ ಬೀಸ್ತದ ಅಂತ ಹೇಳ್ಬಿಡ್ರಿ ನಮಗೆ. ಸಾಮಾನ್ಯ ಗಾಳಿಯ ಬಹಳ ಬುದ್ಧಿ ಉಪಯೋಗಿಸ್ಲಿಕ್ಕೆ ಹೇಳಿ ಕೈ ಎತ್ತರಿ, ನಾ ಕೇಳ್ತೇನೆ ಯಾರಿಗೆ ಗೊತ್ತದ ಎಂಬುದನ್ನ ನಾ ಹೇಳ್ತೀನಿ. ಗಾಳಿ ಹೆಂಗ ಬೀಸ್ತದ ಅಂತ ಅನ್ನೋದನ್ನ ಯಾರು ಹೇಳ್ತೀರಿ? ರಘುತ್ಮಚಾರ ಕೈ ಎತ್ತಾರ, ಎತ್ ಬಿಡ್ರಿ ಅಷ್ಟೇ. ಮಧ್ಯಾಹ್ನ ಬಂದಾಗ ಹೇಳುವಂತ ರಘುತ್ಮಚಾರ, ಈಗ ಬೇಡ, ಯಾಕಂದ್ರೆ ಈಗ ಹೇಳಿಕ್ ಹೋದ್ರೆ ಗಾಳಿ ಜೋರ್ಲಿ ಬೀಸ್ಬಿಡ್ತಾರೆ ನಿಮ್ದು. ಅದಕ್ಕೆ ಎನ್ ಕೆ ಅವರ ಗಾಳಿ ಹೆಂಗ್ ಬೀಸ್ತದ, ಕುಲಕರ್ಣಿ ಅವರ ಗಾಳಿ ಹೆಂಗ್ ಬೀಸ್ತದ ನೋಡ್ರಿ. ವಿಷಯ ಹೇಳ್ತೀನಿ. ಊರ್ಧ್ವಗಮನ, ಅಧೋಗಮನ, ತಿರ್ಯಗಮನ, ಮೇಲ್ಮುಖವಾಗಿ ಬೀಸೋದು, ಕೆಳಮುಖವಾಗಿ ಬೀಸೋದು, ಅಡ್ಡಾಗಿ ಬೀಸೋದು. ಗಾಳಿ ವಾಸ್ತವದಲ್ಲಿ ಹೆಂಗ್ ಬೀಸ್ತದ ಅಂತ ಒಂದು ಪ್ರಶ್ನೆ ನಮಗೆ. ಅಂದ್ರೆ ಗಾಳಿಯು ವಾಸ್ತವದಲ್ಲಿ ಅಡ್ಡವಾಗಿ ಬೀಸ್ತದ. ಅದರ ಕರೆಕ್ಟ್ ಹೇಳಿದ್ನೇನು? ಅಥವಾ ನಿಮ್ ಬೇರೆ ಇತ್ತು, ಮೇಲೆ ಹೋಗ್ತದಂತಿತ್ತು ಗಾಳಿ, ಹೆಂಗ ತಿಳಿಲಿಲ್ಲ ನನಗೆ. ಅಲವಚಾರದು ಗಾಳಿ ಹೆಂಗ್ ಬೀಸ್ತದ, ಅಲ್ಲ ಅದು ಸುಂಟ್ರ ಗಾಳಿ. ನನಗೆ ಅದ ಕಲ್ಪನಾ ಬಂತು ನೀವು ಸುಂಟ್ರ ಗಾಳಿ ಹೇಳ್ತೀರಿ ಅಂತ ಹೇಳಿ. ಸುಂಟ್ರ ಗಾಳಿ ಅಲ್ಲ, ಅದು ಅಪವಾದ. ಸುಂಟ್ರ ಗಾಳಿ ಅಪವಾದ. ಸಾಮಾನ್ಯ ಸ್ಥಿತಿಯಲ್ಲಿ ಗಾಳಿ ಹೆಂಗ್ ಬೀಸ್ತದ ಅಂದ್ರೆ ತಿರ್ಯಗಮನ, ಹಿಂಗ ಅಡ್ಡ ಬೀಸ್ತದ. ಹೌದಾ? ಗಮನಿಸ್ ನೋಡ್ರಿ, ಗಾಳಿ ಹೆಂಗ್ ಬೀಸ್ತದ ಮುಂದ್ ಗೊತ್ತಾಗ್ತದೆ. ಸುಂಟ್ರ ಗಾಳಿ ಅದು ಅಪವಾದ ಯಾವಾಗ್ಲೂ. ತಿರ್ಯಗಮನವಾನ್ ವಾಯು, ಶಾಸ್ತ್ರ ನಿರ್ಧಾರ ಮಾಡಿದ್ದು ಎಲ್ಲ ತಿಳ್ಕೊಂಡದ್ ವ್ಯವಸ್ಥೆ ಏನು ಅಂದ್ರೆ ಹಿಂಗ್ ಬೀಸ್ಬೇಕು, ಅಡ್ಡ ಬೀಸುವ. ಒಂದ್ ಸ್ವಲ್ಪ ಗಮನಿಸ್ರಿ, ದೇವರಲ್ಲಿ ಎಂತಹ ನಿಯಾಮಕತ್ವ ಶಕ್ತಿ ಅದ ಅಂದ್ರೆ, ನಾ ಹಿಂಗ ಅಂತೀನಿ ಅಂದ್ರೆ ನೀ ಹಿಂಗ ಆಗ್ಬೇಕು ಅಂತ ಹೇಳುವಂತಹ ಒಂದು ನಿಯಾಮಕತ್ವ ಶಕ್ತಿ ಅದವನಲ್ಲಿ. ಆ ವಸ್ತುನ ಕಂಟ್ರೋಲ್ ಮಾಡ್ತಾನವ. ಅಡ್ಡ ಬೀಸೋದು ಕಂಟ್ರೋಲ್ ಮಾಡೋದು ಅಲ್ಲೇ ಇಲ್ರಿ. ಅದು ದೊಡ್ಡ ವಿಷಯನೇ ಅಲ್ಲ. ತನ್ನ ಪಾಡಿ ತಾ ಬೀಸ್ತದೆ. ನಿಂದೇನು ಅಂತ ಕೇಳ್ತಾರೆ ಯಾವಾಗಾರ. ದೇವರದರ ಮೇಲೆ ಇಷ್ಟು ಹಿಡಿತಿಟ್ಕೊಂಡಾನ ಅಂದ್ರೆ, ನೀ ಮ್ಯಾಲೆ ತಳಗ ಬೀಸೋ ಅಂತ. ಅದಕ್ಕೆ ನೀ ಅಲ್ಲ, ಅದು ಅಲ್ರಿ ಸ್ವಾಮಿ, ನಾ ಹೇಳ್ತೀನಿ ನೀ ಹಿಂಗ ಬೀಸು ಅಂತ ತಿಳ್ಕೊಂಡು ಗಾಳಿಗೆ ಎಂದ್ರೆ ಹಿಂಗ್ ಕೇಳಿರ ವಿಷಯ ಕೇಳಿದ್ರೆ ನೋಡ್ರಿ ಹೆಂಗ್ ವಿಚಿತ್ರದ ಅಂದ್ರೆ, ಅವ ಗಾಳಿ ಹಿಂಗ ಬೀಸವ, ಹಿಂಗ ಬೀಸ್ಲಿಕ್ಕೆ ಶುರು ಮಾಡಿದವ. ಎಲ್ಲಿ ಅಂದ್ರೆ ಈ ದೇಹದ ಒಳಗ. ಈ ದೇಹದೊಳಗೆ ಹೆಂಗ್ ಬೀಸ್ಲಿಕ್ಕೆ ಶುರು ಮಾಡಿದ ಅಂದ್ರ, ಹಿಂಗ್ ಬೀಸ್ಲಿಲ್ಲವ, ಹಿಂಗ ಬೀಸ್ಲಿಕ್ಕೆ ಶುರು ಮಾಡಿದವ. ಅರ್ಥ ಆಯ್ತಾ? ಅದಕ್ಕ ಶ್ವಾಸೋಚ್ಛ್ವಾಸ ಹಿಂಗ ಆಗ್ತದ. ಅವ ಹಿಂಗ್ ಬೀಸಿದ್ರ ಆಚಾರ ಹಿಂಗಿಂಗ್ ಆಗ್ಬೇಕಾಗ್ತಿತ್ತು. ದಿವಸ ಹಿಂಗ್ ಅಡ್ಡಾಡ್ಬೇಕಾಗ್ತಿತ್ತು ಆಚಾರ. ಯಾಕಾಗಿಲ್ಲ ಅಂದ್ರೆ ಹಿಂಗ ಬೀಸ್ತದ ಅದು. ತಿರ್ಯಗಮನವಾದ ವಾಯುವನ್ನ ಭಗವಂತ ಊರ್ಧ್ವ ಅಧೋಗಮನವನ್ನ ಮಾಡ್ತಾನ. ಅಪಾನ ವಾಯುವನ್ನ ಬಿಟ್ಟಾಗ ಕೆಳಗೆ ಹೋಗ್ತದ, ಶ್ವಾಸೋಚ್ಛ್ವಾಸವನ್ನ ತೆಗೆದುಕೊಂಡ ಮೇಲೆ ಹೋಗ್ತದೆ. ಸೊ ವಾಯುವಿನ ಸಂಚಾರವನ್ನೇ ಚೇಂಜ್ ಮಾಡಿ ಹಿಂಗಡ್ಡಾಡು ಅಂತ ಹೇಳುವ ತಾಕತ್ತಿದ್ದದ್ದು ಭಗವಂತನಿಗೆ ಒಬ್ಬನಿಗೆ. ಇದೇ ಅವನ ನಿಯಾಮಕತ್ವ, ಅವನ ಕಂಟ್ರೋಲ್ ಎಷ್ಟದ ಜಗತ್ತಿನೊಳಗ ಎಂಬುದು ತೋರಿಸ್ಕೊಡ್ತದ. ಇದರಿಂದ ಏನ್ ಮಾಡ್ತಾನವ ಅಂದ್ರ ನಮ್ಮನ್ನ ಬದುಕಿಸ್ತಾನಂತ. ಈ ಗಾಳಿನ ಹಿಂಗ್ ಹೋಗೋ ಗಾಳಿನ ಹಿಂಗ ತಿರುಗಿಸಿ ಇಟ್ಟು ಇದು ಬದುಕಲಿ ಒಂದ್ ಸ್ವಲ್ಪ ದಿವಸ ಜೀವ ಅಂತಂತಾನಂತ. ಏನ್ ಪರಿಸ್ಥಿತಿ ರೀ ನಮ್ದೆಲ್ಲ. ಅಯ್ಯ ದೇವ್ರು ಮಾಡಿದ ಉಪಕಾರನೇ ನೆನಪಾಗಿಲ್ಲ ನಮಗೆ. ಆಮೇಲೆ ಏನ್ ಮಾಡ್ತಾನ್ರಿ ಬಹಳ ಚಂದದ ಮತ್ತವ ಇನ್ನೊಂದು, ಹಿಂಗ್ ಉಸಿರಾಟ ಮಾಡ್ಕೋತಿರುವಾಗ ಕೊನೆ ಉಸಿರನ್ನ ಮ್ಯಾಲ ಹಾಕ್ಬಿಡ್ತಾನ್ರಿ, ತೊಳಗ್ ಹಾಕಂಗಿಲ್ಲ. ಪುಣ್ಯಾತ್ಮ ಬಹಳ ಚಲೋ ಅದ. ತೊಳಗ್ ಹಾಕಿದ್ರೆ ಗತಿಯು ನಮ್ದೆಲ್ಲರ. ಕೊನೆ ಉಸಿರು ಹೆಂಗದ ಮೇಲೆ ಹೋಗ್ಬಿಡ್ತದ. ಹೋತು ಅಂದ್ರೆ ಈ ಜೀವನ್ ಕರ್ಕೊಂಡ್ ಪ್ರಾಣದೇವ್ರ ಮೇಲೆ ಹೋಗ್ಬಿಡ್ತಾರ. ಈ ದೇಹ ದಪ್ಪ ಅಂತ ತೆಳಗ್ ಬೀಳ್ತದ. ಇದು ತೆಳಗ್ ಬೀಳ್ತದ, ಅದು ಮ್ಯಾಲ ಹೋಗ್ತದ. ಅದು ಮ್ಯಾಲ ಹೋಗಿದ್ದು ಕಾಣಿಸಂಗಿಲ್ಲ, ತೆಳಗ್ ಬಿದ್ದದ್ ಮಾತ್ರ ಕಾಣಿಸ್ತದ ನಮಗ. ಇದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇವತ್ತು. ಸೊ ಇದನ್ನ ಮಧ್ಯಾಹ್ನದಾಗ ನಾವು ಕೂತ್ಕೊಂಡು ವಿಸ್ತಾರವಾಗಿ ಅಭ್ಯಾಸ ಮಾಡೋಣಂತ. ಶ್ರೀ ಕೃಷ್ಣಾರ್ಪಣಮಸ್ತು.